Okay Google, what is the time right now? The time is 11:47 p.m. ಹಲೋ ಹೇಗಿಸ್ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ದೃಶ್ಯ. ಇವತ್ತು ಮಲ್ಲೇಶ್ ಕೂಡ ಜೊತೆಗೆ ಬಂದಿದ್ದಾರೆ. ಇನ್ನೊಂದು ಏನಂದರೆ ಎಲ್ಲರೂ ಹೇಳ್ತಾ ಇದ್ರಲ್ವ ಮಲ್ಲೇಶ್ ಜೊತೆ ಸೇರಿ ಜಿನ್ ಹಂಟಿಂಗ್ ಮಾಡಿ ಅಂತ. ಏಯ್ ಅಲ್ಲೇನೋ ನೋಡಲ್ಲಿ. ಹಲೋ ಹೋಗ್ಬಿಡ್ತು ಯಾರು? ಏಯ್ ಬೆಂಕಿ ಎಲ್ಲೋಯ್ತು? ಹೋಯ್ತಾ? ಬೆಂಕಿ ಬಂತಲ್ಲ ಇಲ್ಲಿ. ಬ್ರೋ ಎತ್ತಿ ಬ್ರೋ, ತಲೆಗಿರೆ ತಗಲ್ತು ಬ್ರೋ. ಗೈಸ್, ಈ ವಿಡಿಯೋ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಏನಕ್ಕಂದರೆ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ ಗೈಸ್. ಏನಕ್ಕಂದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ಜಿನ್ ಏನು ಅಂತ ನಿಮ್ಗೆ ಈ ವಿಡಿಯೋಲಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ದಯವಿಟ್ಟು ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಸೊ ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನೀವು ತುಂಬ ದಿವಸದಿಂದ ಆಸೆ ಪಟ್ಟಿರೋದು, ಬಟ್ ನಾನು ತುಂಬ ಲೇಟ್ ಮಾಡಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ. ಮತ್ತು ನೀವೆಲ್ಲರೂ ಆಸೆ ಪಡ್ದಂಗೆ ನಮ್ಮ ಸಾಗರನ ಜೊತೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಒಟ್ಟಿಗೆ ಒಂದು ದೊಡ್ಡ ಲೊಕೇಶನಿಗೆ ಬಂದಿದ್ದೀರಿ. ಆ ಲೊಕೇಶನಿಗೆ ಬಂದು ನಾವಿವತ್ತು ರಿಚುವಲ್ ಮಾಡಬೇಕು. ಆಲ್ಮೋಸ್ಟ್ ನನಗೆ ಜಿನ್ ಬಗ್ಗೆ ಗೊತ್ತಿಲ್ಲ, ಸಾಗರನಾಗೆ ಗೊತ್ತಿದೆ, ಯಾಕಂದರೆ ಅವ್ರು ನಮಗಿಂತ ಸೀನಿಯರು. ಸೊ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಇವಾಗ ನೀವು ಕೇಳ್ದಂಗೆ ನಾವು ಕಾಲೇಜ್ ಲೊಕೇಶನಿಗೆ ಬಂದಿದ್ದೀವಿ. ಬಂದ್ಬಿಟ್ಟು ಇಲ್ಲಿ ನೀವು ಹೇಳ್ದಂಗೆ ಆ ತಾಯಿ ಮಗು ಆತ್ಮನ ಸೇರಿಸಿ ಅಂತ ಹೇಳಿದ್ದೀರಾ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಇವತ್ತು ಟ್ರೈ ಮಾಡ್ತೀರಿ. ಅದರಲ್ಲಿ ಏನಾದರೂ ಒಂದು ಮಾಡಿ ಸೇರಿಸ್ಬಿಟ್ಟೆ ಹೋಯ್ತೀರಿ ಇಲ್ಲಿಂದ. ಸೊ ಇವತ್ತು ನಮ್ಮ ಜೊತೆ ಯಶವಂತ್ ಇದ್ದಾನೆ. ಬಾಯ್ ಯಶವಂತ್. ಸೊ ಗಾಯ್ಸ್, ಇವತ್ತು ಯಶವಂತ್ ಕೂಡ ಬಂದಿದ್ದಾರೆ. ಸೊ ನೋಡೋಣ, ಇವತ್ತು ನಾವು 4 ಜನನೂ ನಿಂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಜಿನ್ ಹಂಟಿಂಗ್ ಕೂಡ ಯಶವಂತ್ ಕೂಡ ಫಸ್ಟ್ ಟೈಮ್ ಬಂದಿರೋದು. ಅದು ನನ್ನ ಜೊತೆ ನನ್ನ ಚಾನಲಲ್ಲಿ ಬರ್ತಾ ಇರೋದು. ಆ್ಯಂಡ್ ಮಲ್ಲೇಶ್ ಜೊತೆ ಬಂದಿರಬೇಕು, ಬಟ್ ನನ್ನ ಚಾನಲ್ ಬರ್ತಾ ಇರೋದು ಫಸ್ಟ್ ಟೈಮು. ಸೊ ಯಶವಂತ್ ಹೆಂಗಿದೆ ಬ್ರೋ? ನೀವು ನಿಮ್ಮ ವಿಡಿಯೋಗಳೆಲ್ಲ ನೋಡಿದೆ ನಾನು, ತುಂಬ ಲೈಕ್ ಆಯಿತು.
ಆದರೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ, ನಾನು ಮಲ್ಲೇಶ್ ಬ್ರೋಗೆ ಹೇಳ್ತಾ ಇದ್ದೆ, ಅವ್ರ ಜೊತೆ ಒಂದು ವೀಡಿಯೋ ಮಾಡಬೇಕು ಬ್ರೋ ನಾವೆಲ್ಲ ಸೇರಿಕೊಂಡು ಅಂತ. ಆಗಲಿ ಜಿನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಮಲ್ಲೇಶ್ ಬ್ರೋ. ಅದಕ್ಕೆ ಬಂದಿದ್ದೀವಿ ಸಾಗರ್ ಬ್ರೋ ಜೊತೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ನೋಡೋಣ, ಏನೇನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಚೆಗೆ ಬರಬೇಕು ಅಷ್ಟೇ. ಗೈಸ್ ಇವಾಗ ಜಿನ್ ಬಗ್ಗೆ ಏನು ಅಂತ ಹೇಳ್ತೀನಿ ಕೇಳಿ. ನೋಡಿ ಗೈಸ್, ಜಿನ್ ಅನ್ನೋದು ಸುಮಾರು ಜಾತಿ ಇದೆ, ಒಂದು 12 ಜಾತಿ ಇದೆ. ಒಂದೇ ನಿಮಿಷ. ಸೊ ಫ್ರೆಂಡ್ಸ್, ಇವ್ರ ಲೈವ್ ಎಲ್ಲ ನೀವು ನೋಡೇ ಇರ್ತೀರಾ, ಸುಮಾರು ಸಲ ನೀವು ಲೈವಲ್ಲೆಲ್ಲ ಕೇಳಿದ್ದೀರಾ, ಅಣ್ಣ ಜಿನ್ ಬಗ್ಗೆ ತಿಳಿಸ್ಕೊಡಿ ಅಂತ. ಇವ್ರ ಲೈವ್ ಅದು ಮಧ್ಯಾಹ್ನ ಟೈಮಲ್ಲಿ ಬೇರೆ ಟೈಮಲ್ಲಿ ಮಾತಾಡಬಾರ್ದು. ಸೊ ಅದರಿಂದನೇ ಒಂದು ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ಪ್ರಕಾರನೇ ಬಂದಿದ್ದೀವಿ ಇವತ್ತು. ಟೈಮಿಂಗ್ಸ್ ಸೊ ಆಗಿ ನಾವು ಜಿನ್ ಬಗ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದು ಅಂದರೆ ಗೈಸ್, ಟೋಟಲ್ಲು ಜಿನ್ನಲ್ಲಿ 12 ಥರ ಜಾತಿ ಇದೆ. ಆ 12 ಥರ ಜಾತಿದಲ್ಲಿ ನಮಗೆ ಬೇಡ, ನಾವು ತಗೊಳ್ಳೋದು 3 ಜಾತಿ ತಗೊಳ್ಳೋಣ. ಆ 3 ಥರ ಜಾತಿಯಲ್ಲಿ ಗೈಸ್ ಸ್ವಲ್ಪ ಜನ ಏನು ಥಿಂಕ್ ಮಾಡ್ತಾರಂದರೆ, ಅಲ್ಲಾದಿನ್ ಅಂದರೆ ಕಾರ್ಟೂನ್ ನೆಟ್ವರ್ಕ್ ಶೋ ಅಲ್ಲಿ ಜಿನ್ ಅಂತ ಬರ್ತಾ ಇತ್ತಲ್ಲ ಮೂವಿಗಳಲ್ಲೆಲ್ಲ ಯೂಸ್ ಮಾಡಿ, ಆ ಜಿನ್ ಅಂತ ತಿಳ್ಕೊತಾರೆ. ಬಟ್ ರಿಯಾಲಿಟಿ ಜಿನ್ ಬಂದು ಗೈಸ್ ಇದರದ್ದು ಬೇರೆ ಲೋಕ. ಈ ಜಿನ್ ಅನ್ನುವಂಥದ್ದು ಒಂದು ಇಸ್ಲಾಂ ಮತಕ್ಕೆ ಹುಟ್ಟಿರುವಂತಹ ದೇವರು ಇದನ್ನು ಹೊಗೆ ಮತ್ತು ಬೆಂಕಿಯಿಂದ ಸೃಷ್ಟಿ ಮಾಡಿ ಬೇರೆ ಲೋಕದಲ್ಲಿ ಬಿಟ್ಟಿರುವುದು ಎಂದು ಇಸ್ಲಾಂ ಮತದವರು ತುಂಬ ನಂಬುತ್ತಾರೆ. ಬಟ್ ಈ ಜಿನ್ ಏನಂದರೆ ಭೂಲೋಕಕ್ಕೆ ಬರುವುದು ತುಂಬ ಕಡಿಮೆ, ಬಟ್ ಬಂತು ಅಂದರೆ ಇಸ್ಲಾಮಿಕ್ ಮತದವರು ತುಂಬ ಅದನ್ನು ತುಂಬ ಕೆಲಸಗಳು ಮಾಡಿಸ್ಕೊಂಡಿದ್ದಾರೆ. ಸೊ ಹೆಚ್ಚಿಗೆ ಈ ಜಿನ್ ಬಂದು ರಾಜಸ್ಥಾನ್ ಕಡೆ ಇರುತ್ತೆ. ಬಟ್ ಜಿನ್ನದು ಈ ಲೋಕ ಅಲ್ಲ, ಜಿನ್ನದು ಬಂದು ಬೇರೆ ಲೋಕ. ಅದು ತುಂಬ ಇಸ್ಲಾಂ ಮತಕ್ಕೆ ಚೆಂದಿರೋದು. ಸೊ ಇಸ್ಲಾಂ ಮತದಲ್ಲಿ ಏನಂದರೆ, ಜಿನ್ನು ಫಸ್ಟು ಅವ್ರ ಬಾಡಿಯಲ್ಲಿ ಇಲ್ಲಾಂದರೆ ಅವ್ರ ಮನೆಗೆ ಏನಾದರೂ ಬರಬೇಕು ಅಂದರೆ ಫಸ್ಟು ಅದನ್ನು ಪರ್ಮಿಷನ್ ಕೇಳುತ್ತೆ, ಮನುಷ್ಯನ ಪರ್ಮಿಷನ್ ಕೇಳುತ್ತೆ, ಯಾವುದಾದ್ರೂ ರೂಪದಲ್ಲಿ ಬಂದು ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ ಏನಾದರೂ ಅದಕ್ಕೇನಾದ್ರು ಸಿಕ್ತಂದರೆ ಅವನು ಅವ್ರ ಮನೆ ಬಾಡಿ ವಾಡೆ ಬಂದು ಸೇರಿಕೊಂಡು ಅವ್ರ ಮನೆಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಯಾರ ಬಾಡಿ ವಾಡೆ ಸೇರಿಕೊಂಡಿರುತ್ತೆ ಅದನ್ನು ಮಾತ್ರ ಕರ್ಕೊಂಡು ಹೋಗ್ಬಿಡುತ್ತೆ ಅದ್ರ ಲೋಕಕ್ಕೆ. ಸೊ ಇದನ್ನ ಏನಂದರೆ, ನನಗೆ ಗೊತ್ತಿರೋರು ಅಂದರೆ ಒಬ್ಬರು ಮಸೀದಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ತನ್ವೀರ್ ಅಂತ. ಅವರು ಮಸೀದಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ತೆಲುಗು ಹಂಟಿಂಗ್ ಮಾಡಬೇಕಾದ್ರೆ ನನಗೆಲ್ಲ ತಿಳಿಸ್ಕೊಟ್ಟಿದ್ರು. ಸೊ ಅದ್ರ ಪ್ರಕಾರವಾಗಿ ಇವತ್ತು ನಾವು ಹಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಮೇಯ್ನ್ ಥಿಂಗ್ ಏನಂದರೆ, ಇವತ್ತು ಜಿನ್ ಅಂತ ಹೆಂಗೆ ಗೊತ್ತಾಗುತ್ತಂದರೆ, ನೋಡಿ ಜಿನ್ ಅನ್ನೋದು ಒಂದು ಬ್ಲ್ಯಾಕ್ ಕಲರ್ ಶ್ಯಾಡೋ ಇರುತ್ತೆ. ಆ ಬ್ಲ್ಯಾಕ್ ಕಲರ್ ಶ್ಯಾಡೋ ಇಲ್ಲಿ ಸುಮಾರು ನನಗೆ 4-5 ಸಲ ಇದು ಡೌಟ್ ಹೊಡಿತಾನೆ ಇತ್ತು ನನಗೆ, ಈ ಜಿನ್ ಅನ್ನೋದು ಅಲ್ಲೋಗಿ ವಿಡಿಯೋ ಮಾಡಲೇಬೇಕು, ಜಿನ್ ಹಂಟಿಂಗೇ ಮಾಡಬೇಕು ಅಂತ. ಬಟ್ ಮಲ್ಲೇಶ್ ಫ್ರೀ ಇದ್ದರೆ ನಾನು ಬ್ಯುಸಿ ಇದ್ದೆ, ನಾನು ಫ್ರೀ ಇದ್ದರೆ ಮಲ್ಲೇಶ್ ಬ್ಯುಸಿ ಇದ್ದರು. ಸೊ ಇವತ್ತು ಒಟ್ಟುಗೂಡಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಂಗೆ ನಮಗೆ ಆ ಮಸೀದಿಯಲ್ಲಿ ಏನು ಹೇಳ್ಕೊಟ್ರೋ ಅದು ಕೂಡ ಇಲ್ಲಿ ಪ್ರಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿ. ನನ್ನ ಚಾನಲ್ಲು ಆ್ಯಂಡ್ ಮಲ್ಲೇಶ್ ಚಾನಲ್ಲು, ನಮ್ಮ ಚಾನಲ್ ಹೆಸರು ರೈಡಿಂಗ್ ಚಾರ್ಜ್, ಸೊ ರೈಡಿಂಗ್ ಕ್ಯಾಪ್ಚರ್ ಅಂತೆ. ಸೊ ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋ ನೋಡಿ ಗೈಸ್. ನಿಮಗೆ ಅಲ್ಲಿ ಕೇಳ್ಕೊಳ್ಳೋದಷ್ಟೇ, ಲೈಕ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಗೈಸ್, ನಾನು ಮಲ್ಲೇಶ್ ಒಂದು ಡಿಸೈಡ್ ಬಂದಿದ್ದೀವಿ, ಈ ಫೇಕ್ ಅಪ್ಲಿಕೇಶನ್ಸ್ ಪ್ರಮೋಷನ್ಸ್ ಮಾಡಬಾರ್ದು ಅಂತ. ಅದು ಮಾಡ್ದೇನೆ ಲೈಕ್ ಕೇಳ್ತಾ ಇದ್ದೀವಿ, ಲೈಕಿಂದನೇ ನಾವು ದುಡ್ಕೊಳ್ಳೋದು. ಸೊ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊತೀರ ಅಂತ ಹೇಳ್ಕೊಂಡು ಈ ವಿಡಿಯೋಗಾದರೆ ಹೊರಡೆ ಹೋಗೋಣ ಅಂದರೆ ಇದೆ. ಸೊ ಫ್ರೆಂಡ್ಸ್, ತುಂಬ ಟೈಮ್ ಹಿಡೀತು ನಮಗೆ ಈ ಲೊಕೇಶನ್ಗೆ ಪರ್ಮಿಷನ್ ಸಿಗೋ ಅಷ್ಟರಲ್ಲಿ. ಮತ್ತು ನಿಧಾನಕ್ಕೆ ಸೌಂಡ್ ಕೇಳಿಸ್ಕೊ, ಹಂಗೆ ಸೌಂಡ್ ಕೇಳಿಸ್ತೀವಿ ಕೇಳಿಸ್
ಕಿಟಕಿ ಹತ್ರ ಏನೋ ತಲೆ ಕಾಣ್ತಾ ಈ ಕಡೆ ಇಲ್ಲ ಅಣ್ಣ, ಏನೋ ಶೇಕ್ ಆಗ್ತಿದೆ ನೋಡಿ. ಈ ಕಡೆ ಲೆಫ್ಟ್ ಅದೇ ಅದೇನೋ ಗಬ್ಬಳ ಅನ್ಸುತ್ತೆ ಅಷ್ಟೇ. ಗೈಸ್ ಲಾಸ್ಟ್ ಟೈಮ್ ಬಂದಾಗ ನಾನು ಸಿಂಗಲ್ ಹಂಟಿಂಗ್ ಮಾಡಿದ್ದೆ ಇಲ್ಲಿ. ಇವತ್ತು ನೋಡೋಣ ಹೆಂಗಿದೆ ಅಂತ. ಹಿಂಗೆ ತಾನೆ ಹೋಗೋದು. ಇರೋ ಅಣ್ಣ ನೀವು ಟಾರ್ಚ್ ಹಾಕಿ ಅಣ್ಣ ಅಲ್ಲಿ. ಏನಾಯ್ತು? ಅಣ್ಣ ಇಲ್ಲ ಅಲ್ಲೇನೋ ನೋಡ ಅಲ್ಲಿ. ಹಲೋ ಹೋಗ್ಬಿಡ್ತು ನಡಿ ಓಡ್ಬೇಡ್ರಿ. ಅಣ್ಣ ಗೇಟ್ ಮುಚ್ಚಿದೆ, ಅದು ಹಂಗೆ ಹೋಯ್ತಾಣದು. ಅಲ್ಲಿ ಗೇಟ್ ಫುಲ್ ಕ್ಲೋಸ್ ಆಗಿದೆಯಲ್ಲ. ನೋಡೋಣ. ಯಾರೋ ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ದಾರೆ ನಮ್ಮನ್ನ. ಯಾರೋ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದಾರೆ. ಹೋಗಕ್ಕಾಗಲ್ಲ. ಗೇಟ್ ಕ್ಲೋಸ್ ಕಾಣಿಸ್ತಿದೆ, ಅದು ಹಂಗೆ ಹೋಯ್ತದು ಇನ್ವಿಸಿಬಲ್ ಥರ ಆಯ್ತು. ಅಲ್ಲಿ ನೋಡಿ ಅಣ್ಣ ಗೇಟ್ ಕ್ಲೋಸಲ್ಲಿ ಇದೆ ಅದು. ಹೌದು ಗೇಟ್ ಕ್ಲೋಸಲ್ಲಿ ಇದೆ. ನೋಡಿ ಇಲ್ಲಿ ಓಪನ್ ಇರೋದು, ಇಲ್ಲಿ ಹೌದು ಕೇಳಿಸ್ಕೊಳ್ಳಿ. ಏನು ಹೇಳು? ನಾವು ಮಾತಾಡ್ತಾ ಇದ್ರೆ ಏನೋ ಮಾತಾಡ್ತಾ ಇದ್ದೆ. ಹೆಂಗೆ ಬಂತದು? ನಿಂದ್ರಲ್ಲಿ ಕ್ಯಾಪ್ಚರ್ ಆಯ್ತಾ? ನಾನು ಫ್ರೆಂಡ್ಸ್ ಇವಾಗಾದರೆ ಅಲ್ಲಿಂದ ನಾವು ನಿಂತ್ಕೊಂಡು ನೋಡಿದ್ವಿ, ಇಲ್ಲಿ ಯಾರೋ ಕಾಣಿಸಿ ಹಂಗೆ ಒಳಗಡೆ ಗೇಟಲ್ಲಿ ಹೋಗೋಕ್ಕಾಗಲ್ಲ, ಬಟ್ ಅದ್ರ ಒಳಗಡೆ ಹೋದಂಗೆ ಕಾಣಿಸಿದೆ ನಮಗೆ. ಬಟ್ ಇದು ಟ್ರಾನ್ಸ್ಪರೆಂಟ್ ಹಂಗೆ ಮೂವ್ ಆದಂಗೆ ಆಯಿತು ಗೈಸ್. ಇದು ಯಾರಾದರೂ ಇದ್ದೀರಾ? ಈಗ ಯಾರೋ ಇಲ್ಲಿಂದ ಪಾಸ್ ಆದ್ರಂತೆ. ಯಾರು? ಮೇಲೆ ನನಗೆ ಹಲೋ ಏಯ್ ಬೆಂಕಿ ಎಲ್ಲೋಯ್ತು? ಹೋಯ್ತಾ? ಬೆಂಕಿ ಬಂತಲ್ಲ ಇಲ್ಲಿ. ಇವಾಗ ಇಲ್ಲಿ ಬೆಂಕಿ ಬಂತಲ್ಲ. ಇಲ್ಲೇ ಬಂದಿತ್ತು ಬೆಂಕಿ. ಇದೇ ಹೌದು ಬೆಂಕಿ ಬಂದ. ಹಲೋ
ಅಲ್ವಾ? ಚಿಕ್ಕ ಹೆಜ್ಜೆ ಬ್ರೋ ಇದು. ಹೌದು, ಚಿಕ್ಕ ಮಕ್ಕಳದ್ದು ಯಾವುದು? ಇದು ಹೆಜ್ಜೆ, ಇದು ಕೈ ನೋಡಿ ಬ್ರೋ, ಎಷ್ಟು ಚಿಕ್ಕದಿದೆ ಗಾಯ್ಸ್ ಕೈ. ಪ್ರಾಮಿಸ್ ಅಂದ್ರೆ ನೀಟಾಗಿ ಬಿದ್ದಿದೆ ಬ್ರೋ. ಇದು ರೇಖೆಗಳೆಲ್ಲ ಬಿದ್ದಿದೆ ನೋಡಿ ಬ್ರೋ. ಇದು ಎಷ್ಟು ಚಿಕ್ಕದಾಗಿದೆ ಗೊತ್ತಾ ಕೈ. ಎಲ್ಲರೂ ಸೇಮ್ ಓ ಫಸ್ಟಲ್ಲಿ ಇಟ್ಟಿಲ್ಲ ಬ್ರೋ. ಏಯ್ ಏನಿದು ಬೆಂಕಿ? ಬ್ರೋ ಏನು ಮಾಯ ಐತಲ್ಲ ಬ್ರೋ. ನಂಗೆ ಯಾಕೋ ಸೀರಿಯಸ್ ಆಗಿ ಏನೋ ಅಟ್ಯಾಕ್ ಆಗೋ ಥರ. ನೀವು ನಮ್ಮನ್ನ ಅಟ್ಯಾಕ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರಾ? ನೀವು ಇಲ್ಲಿದ್ದೀರಾ ಅಂತ ನಾವು ನಂಬ್ತಾ ಇದ್ದೀರಿ. ನಮಗೆ ಗೊತ್ತು ನೀವು ಇಲ್ಲೇ ಇದ್ದೀರಾ ಅಂತ. ಯಾರಾದ್ರೂ ಇದ್ದೀರಾ? ಎರಡು ಸಾರಿ ಬಂತು ಬ್ರೋ. ಗಾಯ್ಸ್ ಜಿನ್ನಲ್ಲಾದ್ರೇ ಈ ಥರ, ಜಿನ್ನೇನಾದ್ರು ಕೋಪಗೊಂಡ್ರೇ ಈ ಥರ. ಅದು ನಾನೆಲ್ಲ ತಾಯಿ ಆತ್ಮ. ತಾಯಿ ಆತ್ಮ ಅಣ್ಣ. ಇಲ್ಲಿ ಕರೆಕ್ಟಾಗಿ ಪಿಕ್ಚರ್ ನಿಮ್ಗೆ ಗೊತ್ತಿಲ್ಲ. ನಾನು ಕ್ವಶನ್ ಕೇಳಿದ್ದೀನಿ ಬಂದು, ಏನು ನಡೆದಿದೆ ಗೊತ್ತಾ? ಒಂದು ತಾಯಿ ಆತ್ಮ, ಒಂದು ಮಗು ಆತ್ಮ. ಮಗು ಆತ್ಮನ ಜಿನ್ ಹಿಡ್ಕೊಂಡೈತೆ. ತಾಯಿ ನೋಡಿ ಹೇಳಿದ್ರೆ ನೋಡಿದ್ರೆ ಇವಾಗ ಅದು ಹೇಳಿದ ತಕ್ಷಣ ಆಯ್ತು ನೋಡಿದ್ರಾ? ಇವಾಗ ಮಗು ಆತ್ಮನ ಜಿನ್ನ ಹತ್ರದಿಂದ ನಾವು ಬಿಡುಗಡೆ ಬಿಡಿಸಿ ಆ ತಾಯಿ ಹತ್ರಕ್ಕೆ ಸೇರಿಸ್ಬೇಕು. ಅದಕ್ಕೋಸ್ಕರ ಇವತ್ತು ಬಂದಿರೋದು ನಾವು. ಗೈಸ್ ನೋಡೋಣ. ಇವಾಗಾದರೆ ಸೌಂಡ್ ಕೇಳಿದ್ರೆ ಮೈಂಡ್ ಬ್ಲಾಕ್ ಆಗ್ಬಿಡ್ತು ನನಗೆ ಬ್ರೋ. ಬೆಂಕಿ ಬ್ರೋ. ಕೇಳಿಸ್ತಿದೆ, ಸೌಂಡ್ ಕೇಳಿಸ್ತಿದೆ ಕ್ಲಿಯರ್ ಆಗಿ. ಹಲೋ ಬ್ರೋ, ನಿಮ್ಗೆ ಎಂತ ತೊಂದರೆ ಮಾಡಕ್ ಬಂದಿಲ್ಲ. ಯಾರಾದ್ರೂ ಇರೋದಾದ್ರೆ ದಯವಿಟ್ಟು ಒಂದ್ಸಲಿ ನಮ್ಮ ಹತ್ರ ಮಾತಾಡಕ್ಕೆ ಟ್ರೈ ಮಾಡಿ. ನಿಮ್ಗೆ ಎಂಥದ್ದು ತೊಂದರೆ ಮಾಡಲ್ಲ. ಅದು ಪಾರಿವಾಳ. ಬ್ರೋ ಪಾರಿವಾಳ ಎದ್ದೇಳಕ್ಕೆ ಚಾನ್ಸೇ ಇಲ್ಲ. ಮೇಲೆ 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 ಹೋಯ್ತಾ ಬ್ರೋ? ಅಣ್ಣ ಕೆಳಗೂ ಸೌಂಡ್ ಕೇಳಿಸಿದೆ, ಮೇಲೆ ಕೇಳಿಸ್ತದೆ. ಹೇ ಅಲ್ಲಿ ಹೆಜ್ಜೆ ಸೌಂಡ್ ಇರಿ. ಯಾರು ನಡ್ಕೊಂಡ್ ಬಂದಂಗೆ ಸೌಂಡ್ ಬಂತಲ್ವಾ? ಹಾಂ ನಿಜವಾಗ್ಲೂ ನಿಮ್ಗೆ ಎಂಥದ್ದು ತೊಂದರೆ ಮಾಡಕ್ ಬಂದಿಲ್ಲ. ಇದ್ಯಾವುದು ಡಿಫ್ರೆಂಟ್ ವಾಯ್ಸ್ ಅಣ್ಣ. ನೀವು ಎಷ್ಟರ ಇದ್ರೆ ಇಲ್ಲಿ ನಮ್ಮನ್ನೇನ ನೋಡ್ತಾ ಇದ್ದೀರಾ? ಇವಾಗ ಯಾರೋ ಲೇಡೀಸ್ ಹೇಳ್ತಾರೆ. ರಿಪ್ಲೈ ಲೇಡೀಸ್ ಸೌಂಡ್. ಹೇ ಗೆಜ್ಜೆ ಸೌಂಡ್ ಬ್ರೋ. ಇಲ್ಲ ಹೇ ಕ್ಲಿಯಾರಿಟಿಯಾಗಿ ಗೆಜ್ಜೆ ಸೌಂಡ್ ಬ್ರೋ. ಅಲ್ಲ ಬ್ರೋ, ಆಚೆ ಹುಳ ಸೌಂಡ್ ಅದು. ಸೊ ಫ್ರೆಂಡ್ಸ್, ಇದು ಗ್ಯಾರಂಟಿ ಜಿನ್ನೆ ಮಗ. ಜಿನ್ನೆ ಗ್ಯಾರಂಟಿ ಜಿನ್ನೆ. ಸೊ ಫ್ರೆಂಡ್ಸ್ ಲಾಸ್ಟ್ ಟೈಮ್ಗಿಂತ ಇವಾಗ ಹೆವಿ ಆ್ಯಕ್ಟಿವಿಟೀಸ್ ನಡೀತಿದೆ. ನಿಜವಾಗ್ಲೂ ಸೀರಿಯಸ್ ಆಗಿ ಅಣ್ಣ, ಪಕ್ಕಾ ಇದು ಏನು ಮಾಡಲ್ಲ, ಸ್ವಲ್ಪ ಧೈರ್ಯವಾಗಿರಿ, ಏನು ಆಗಲ್ಲ. ಭಯ ಅಂತೂ ಭಯ ಪಡಬೇಡ ಅಷ್ಟೇ. ನಾವೊಂದು ಟಾರ್ಗೆಟಿಂದಾನೇ ಬಂದಿರೋದು, ಅದು ಮುಗಿಸ್ಬಿಟ್ಟೆ ಹೋಗೋದು ಇವತ್ತು. ಗೈಸ್ ಅದೇನಾದ್ರೂ ಆಳೋಂಗೇನಾದ್ರೂ ಆಯ್ತಂದ್ರೆ ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಹತ್ತಂಗೆ ಫೀಲ್ ಅನಿಸುತ್ತೆ. ನನ್ನ ಮೈಯೆಲ್ಲ ಫುಲ್ಲು ಬಿಸಿ, ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಗೈಸ್ ಇಲ್ಲಿ ನಿಂತ್ಕೊಂಡ್ರೆ. ನನಗಂತೂ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ. ಒಂದೇ ಕಡೆ ಇರೋದು ಬೇಡ.
ಸಪ್ರೇಟ್ ಆಗೋಣ. ಸಪ್ರೇಟ್ ಏನು ಬೇಡ. ಬ್ರೋ ಇಲ್ಲ ಒಂದು ಕೆಲಸ ಮಾಡು, ನೀನು ಆ ಕಡೆಯಿಂದ ಬಾ, ನಾವು ಈ ಕಡೆಯಿಂದ ಬರ್ತೀವಿ. ಓಕೆ. ಕನ್ಫರ್ಮ್ ಜಿನ್ನೆ ಇದು. ಸಪ್ರೇಟಾಗಿ ಬರೋ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇದೆ. ಏನಾಗಲ್ಲ. ಪ್ರಾಬ್ಲಮ್ ಮಲ್ಲೇಶ್ ಇರ್ತಾನೆ, ನಾನು ವಂಶ ಕರ್ಕೊತೀನಿ ಅವನು. ಎಷ್ಟೊಂದು ನಾನು ಕರ್ಕೊಂಡು ಹಿಂಗೆ ಹೋಗಿ ಮಾ ನೀವು, ಇಲ್ಲ ನಾವು ಹೋಗ್ಲಾ, ನೀನು ಹಿಂಗೆ ಹೋಗಿ, ಹೆಂಗಾದ್ರೂ ಹಿಂಗೆ ಹೋಗಿ ಹುಷಾರಾಗಿ ಹೋಗಿ ಬ್ರೋ. ಒಂದೇ ಹತ್ರ ಇರಬಾರ್ದು ಅಂತ ಹೇಳಿದ್ದೀರಲ್ಲ ಬ್ರೋ ಫಸ್ಟ್. ಇರ್ಲಿ ಬಿಡು, ನಾವು ಈ ಕಡೆನೇ ಹೋಗ್ತೀರಿ ಬಿಡೋಣ, ಪರವಾಗಿಲ್ಲ. ಏನು ಅದೇನು ಇಲ್ಲಿಗೆ ಕಳಿಸ್ಬಿಡೋಣ, ಈ ಕಡೆ ಸೌಂಡ್ ಜಾಸ್ತಿ. ಏನು ಪರವಾಗಿಲ್ಲ, ನಾನು ಈ ಕಡೆನೇ ನೋಡ್ಕೊತೀನಿ. ಏನಾದ್ರು ಇದ್ರೆ ಹಾಂ. ಬ್ರೋ ಏನಿದೆ, ಏನಾಯ್ತು? ಏನೋ ಹಿಂದೆ ಬಂದಂಗೆ ಆಗ್ತಾಯಿದೆ. ಬಾತ್ರೂಮ್ಸಲ್ಲಿ ಇದ್ದರೆ ಬಾತ್ರೂಮ್ಸಲ್ಲಿ ಕೂಡ ಹೇಳೋಕ್ಕಾಗಲ್ಲ. ಬ್ರೋ ಇಲ್ಲೆಲ್ಲ ಗೋಡೆ ಮೇಲೆಲ್ಲ ಅಯ್ಯೋ ಬ್ರೋ, ನಮ್ಮ ಮೊನ್ನೆ ಬಂದಾಗ ಯಾವುದೂ ಇರಲಿಲ್ಲ ಬ್ರೋ ಈ ಥರ ಎಲ್ಲ. ಗೈಸ್ ಇದೆಲ್ಲ ಚಿಕ್ಕ ಮಕ್ಕಳದ್ದು ಕೈಗಳು, ಇದು ಏನು ಹಿಂಗಿದೆ ಉಲ್ಟಾ ಇಷ್ಟು ಚಿಕ್ಕದಾಗಿರ್ತಾವ? ಉಲ್ಟಾ ಹೊಡೆದಿದೆ. ಏನಕ್ಕೆ ಪರಿಚಯ ಆಗ್ತದೆಯಾ ಗೈಸ್? ಈ ಕೈಗಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳದು. ಅಯ್ಯೋ ಬ್ರೋ, ಏನ ಎಲ್ಲಿ ಬ್ರೋ? ಎಲ್ಲ ಸೌಂಡ್ ಬಂತು. ಕೇಳಿಸ್ತದೆ. ಮೇಲೆ 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 ಇವಳಿ ಬ್ರೋ, ಬಾತ್ರೂಮ್ ಇಲ್ಲೇ ಇರೋದು. ಇದೇ ಬಾತ್ರೂಮ್ ಇರೋದು. ಹುಷಾರು, ಬಾತ್ರೂಮಲ್ಲಿ ಡೇಂಜರು. ಬಾತ್ರೂಮ್ಗಳೆಲ್ಲ ಜಾಸ್ತಿ. ಅಲ್ಲಿ ಬಂದ್ಬಿಡಿ ಬ್ರೋ. ಯಾರೋ ಯಾವ ಕಡೆ? ಹಾಂ, ಇಲ್ಲಿ ಕೇಳಿಸ್ತು. ನಮ್ಮ ಪಕ್ಕದಲ್ಲಿ ಕೇಳಿಸು. ಅಲ್ಲಿ ನಮ್ಮ ಪಕ್ಕದಲ್ಲಿ ಕೇಳಿಸ್ತು. ನಮ್ದಲ್ಲಿ ಫೈರ್ ಕ್ಯಾಪ್ಚರ್ ಆಯಿತು. ಯಾವಾಗ? ಇವಾಗ ನಾವು ಫಸ್ಟ್ ಅದ್ರ ಒಳಗಡೆ ಹೋಗಿ ಹತ್ತು ಕಡೆ ಬ್ರೋ. ಇವಾಗ ನಾವು ಇರೋ ಹತ್ರನೇ ಇದ್ದಿದ್ದು. ಎಲ್ಲ ಕಡೆ ಆಟ ಆಡಿಸ್ತಿದೆ ಅಣ್ಣ. ಆ ಮೂಲೆಯಲ್ಲಿ ನಿಮಗೆ ಕೆಲಸ್ತಿದೆ, ಈ ಮೂಲೆಯಲ್ಲಿ ನಮಗೆ ಕೆಲಸ್ತಿದೆ. ಒಂದ್ಸಲ ಕೇಳ್ಬಿಡ, ಏನೋ ಅಟ್ಯಾಕ್ ಏನು ಮಾಡಲ್ಲ ಅಲ್ಲ. ನಮ್ಗೆಂತ ತೊಂದರೆ ಮಾಡಬೇಡಿ. ನಮ್ಮ ವಾಯ್ಸ್ ಕೇಳಿಸ್ತಿದೆಯಾ ನಿಮಗೆ? ಹಲೋ ಮೇಡಮ್, ನಿಮ್ಗೆಂತ ತೊಂದರೆ ಮಾಡಕ್ ಬಂದಿಲ್ಲ? ನೀವು ನಿಜವಾಗ್ಲೂ ಇದ್ದೀರಾ ಇಲ್ಲಿ?
ಸೌಂಡೇ ಕೇಳಿಸ್ತದ. ಹಲೋ, ನೀವು ಯಾರಾದರೂ ಇಲ್ಲಿ ಇದ್ದೀರಾ? ಇಲ್ಲೇನೆ ನಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು? ನನ್ನ ಹತ್ರ ಸೌಂಡ್ ಕೇಳಿಸ್ತು. ಹತ್ರ ಬಾಣ ಅನ್ನಿಸ್ತಿದೆ ನನಗೆ. ಗಾಯ್ಸ್ ಈ ಥರ ಬಂದರೆ ತುಂಬ ಈ ಥರ ಜಿನ್ನಿರೋ ಜಾಗದಲ್ಲೇ ಗಾಯ್ಸ್ ತುಂಬ ಆಗೋದು. ಅಣ್ಣ ಮುಂದಕ್ಕೆ ಬೇಡ ಅಣ್ಣ. ಅಣ್ಣ ಅದು ಹತ್ರಕ್ಕೆ ಹೋದ್ರೆ ಸೌಂಡ್ ಬರ್ತಿದ್ದೀರ ಅಣ್ಣ. ಅದು ಇಲ್ಲಿ 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 ಬ್ರೋ ಹೋಗ್ಬಿಡಿ ಬ್ರೋ ನೀವು. ಮಾಡಿಲ್ಲ ಬಿಡು. ಇದೇನಣ್ಣ ಇದು? ರಿಸ್ಕಿ ಅನಿಸ್ತಿದೆ, ಬನ್ನಿ ಅಣ್ಣ. ಇದೇನು ಸುಟ್ಟಾಗ್ತಿರೋದು? ಅದೇನೋ ಮೆಸೇಜ್ ಕೊಡ್ಬೇಕಂತ ಏನಾದರೂ ಅನ್ಕೊಂಡಿದ್ಯಾ? ಹೆಂಗೆ ನೀವೇನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಕೆಟ್ಟದಾಗ ಸ್ಮೆಲ್ ಬೇರೆ ಬರ್ತಿದೆ. ಏನಿದು? ಗೊತ್ತಿಲ್ಲ. ಇದು ಮಾಡ್ಬಿಡಕ್ಕೆ ಹೋಗ್ಬಿಡೋಣ, ಏನೋ ಇದ್ದಿರೋದು. ಅಲ್ಲ ಇದು ನೋಡಿ, ಇಲ್ಲ ಹೆಂಗೆ ಮಾರ್ಕ್ ಆಗಿದೆ, ಅದು ಬಿಟ್ಬಿಡೋದು. ಇಲ್ಲಿ ಕಾಲತ್ತಿದೆ, ಅವ್ರ ಒಳಗೆಲ್ಲ ಸೌಂಡ್ ಬರ್ತಿದೆ ನಾನು. ಇಲ್ಲೂ ಸೌಂಡ್ ಏನೋ ಸೌಂಡ್ ಬರ್ತಿದೆ. ಸ್ಮೆಲ್ಲು. ಎಸಿತಾನದು. ನೀವೇನಿಗೆ ಈ ಥರ ಅಟ್ಯಾಕ್ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾವು ನಿಮ್ಗೇನಾದರೂ ತೊಂದರೆ ಕೊಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಆಸೆ ಏನಂತಂದರೆ ಆ ಮಗು ಆತ್ಮನ ತಾಯಿ ಆತ್ಮ ಹತ್ರಕ್ಕೆ ಸೇರಿಸೋದೇ ನಮ್ಮ ಆಸೆ. ಸೊ ದಯವಿಟ್ಟು ನೀವು ಅದನ್ನು ಮಾಡಿ ನಾವು ಇಲ್ಲಿಂದ ಹೊರಟೋಗ್ಬಿಡ್ತೀರಿ. ನೀವು ಅದನ್ನು ಮಾಡಿಲ್ಲ ಅಂದರೆ ನಾವು ಇವತ್ತು ಎಷ್ಟೊತ್ತಾದ್ರೂ ನಾವು ಇಲ್ಲಿಂದ ಹೋಗಲ್ಲ. ನೀವು ನಮ್ಮನ್ನೇನು ಮಾಡ್ಕೊಳಕ್ಕೂ ಆಗಲ್ಲ, ಆ ನಂಬಿಕೆ ನನಗಿದೆ. ನೀವು ಆ ಸೌಂಡ್ ಮಾಡಿದ್ರೂ ನನಗೇನು ಭಯ ಇಲ್ಲ. ಏನಂತೇನ? ಈ ಕಡೆ ಏನೂ ಇಲ್ಲ, ಆ ಕಡೆನೇ ಇರೋದು. ನಾನು ನೋಡ್ಕೊಂಬಂದಲ್ಲ ಹೋಗಿ. ಇವಾಗ ಏನು ಮಾಡೋಣ ಅಂತೀರಾ? ವಿಚಲ್ ಸ್ಟಾರ್ಟ್ ಮಾಡೋಣ. ರಿಚುವಲ್ಲು ಅವ್ರಿಗೆ ಹೇಳಿಲ್ವಲ್ಲ ಪಾಪ, ಅವ್ರಿಗೆ ತಿಳಿಸ್ಕೊಟ್ಬಿಡೋಣ. ಯಾರಿಗೆ? ಅವ್ರಿಗೆ ನಾವು ತಂದಿರೋ ಐಟಮ್ಮು. ಸೊ ಆ್ಯಕ್ಚುಲಿ ಏನಂತಂದರೆ ಗೈಸ್, ನಾವು ಬಂದ್ಬಿಟ್ಟು ಸಾಗರನ ನಾನು ಒಂದು ಒಬ್ರ ಹತ್ರ ಹೋಗ್ಬಿಟ್ಟು ಒಂದು ಈ ಥರ ಇದೆ ಸಮಸ್ಯೆ, ಈ ಥರ ಇದಕ್ಕೇನಾದರೂ ಪರಿಹಾರ ಮಾಡಿಕೊಡಿ ಅಂತಂದರೆ ಅವ್ರು ಏನೋ ಮಾಡಿಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡಿದ್ರೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಇವಾಗ ನಾವು ಟ್ರೈ ಮಾಡಿ ತೋರಿಸ್ತೀರಿ, ನೋಡೋಣ. ಅದು ಟ್ರೈ ಮಾಡಿದ್ರೆ ಯಾರೋ ಓಡುತ್ತವ್ರು ಮಗ, ಯಾರೋ ಮೇಲೆ ನೋಡೋಣ. ನನಗೆ ಅದು ಇದಾರಂತೆ. ಅಲ್ಲಿ ಯಾರೂ ಇಲ್ಲ, ಅಳ್ತಾ ಇದ್ದಾರೆ. ಕಿಟಕಿ ಹತ್ರ ಯಾರೋ ಇಲ್ಲಿ ಬಂದು ಹೋದಂಗೆ ಅನಿಸ್ತು ನನಗೆ. ಎಲ್ಲ ಕಡೆನೂ ಹಂಗೆ ಅನಿಸ್ತಾ ಇದೆಯೋ. ಸೊ ಫ್ರೆಂಡ್ಸ್, ಹೆಂಗಿದೆ ಅಂದರೆ ಲೊಕೇಶನ್ನು ಸೀರಿಯಸ್ಸಾಗಿ ಎಲ್ಲಿ ನೋಡಿದ್ರು ಶಾಡೋ ಕಾಣಿಸೋ ಥರ, ಎಲ್ಲಿ ನೋಡಿದ್ರು ಏನೋ ಆಗ್ತಿರೋ ಥರ ಅನಿಸ್ತಿದೆ. ತುಂಬ ನೆಗೆಟಿವ್ ವೈಬ್ ಇರೋವಂಥ ಲೊಕೇಶನ್ ಇದು. ಸೊ ಅವ್ರು ಹೇಳ್ಕೊಟ್ಟಂಗೆ ನಾವು ಇವಾಗ ಆ ರಿಚುವಲ್ನಾದರೆ ಟ್ರೈ ಮಾಡ್ತೀರಿ. ಸೊ ನೋಡೋಣ. ಇದು ಬಂದ್ಬಿಟ್ಟು ತುಂಬ ರಿಸ್ಕಪ್ಪ. ನಿಮ್ಮ ಕೈಯಲ್ಲಿ ಆದರೆ ಮಾಡು, ನಿಮ್ಮ ಕೈಯಲ್ಲಿ ಆದರೆ ಮಾಡಿ, ಇಲ್ಲಾಂದರೆ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ನಾವು ಆ ಚಿಕ್ಕ ಪಾಪು ಆತ್ಮಕ್ಕೋಸ್ಕರ ನಾವೆಲ್ಲ ಮಾತಾಡಿ ಈ ಥರ ರಿಸ್ಕ್ ತೊಗೊಬೇಕಣ್ಣ ಅಂತಂದಿದ ತಕ್ಷಣ ಸರಿ ಓಕೆ ಬಾ ಮಾಡೋಣ ಅಂತಂದ್ಬಿಟ್ಟು ಅವಣ್ಣ ಅಂದರು. ಅದರಿಂದ ಇವತ್ತು ನಾವು ಈ ರಿಸ್ಕ್ ತೊಗೊಂಡು ಅಣ್ಣ ರಿಸ್ಕ್ ಅಂದಿದ ತಕ್ಷಣ ನಾವು ಯಾರೋ ನಮ್ಮ ಸೇಫ್ ಹಾಕೊಡೋ ಏನೋ ಮಾಡ್ತಿದ್ದೆ. ಸೊ ನೋಡೋಣ ಫ್ರೆಂಡ್ಸ್, ಇವತ್ತಾದರೆ ಏನು ನಡೆಯುತ್ತೆ ಅಂತ ನೋಡೋಣ. ನೋಡೇ ಬಿಡೋಣ. ಇವತ್ತಂತೂ ಬಿಡೋದೇ ಇಲ್ಲ, ಗ್ಯಾರಂಟಿ. ಇವತ್ತಂತೂ ನೀವೇನು ಮಾಡಿದ್ರು ನಾವು ಇಲ್ಲಿಂದ ಹೋಗಲ್ಲ. ನಮಗೆ ನ್ಯಾಯ ಸಿಗಲೇಬೇಕು. ಹೇಳೋಣ ಅಂತೀಯಾ? ಇಷ್ಟು ಬೇಸಾಗಳ್ತದೆ.
ಎಷ್ಟು ಬೇಸಾಗಿ ಹೇಳ್ತಾ ಇದೆ. ಇವತ್ತು ಪೌರ್ಣಮಿನಾ? ಹಾಂ, 12 ಗಂಟೆ ಮೇಲೆ ಆಗ್ಬಿಡ್ತಲ್ಲ. ಮೇಲೆ ಸೌಂಡ್ ಕೊಡ್ತಾನೆ ಐತೆ. ಎಲ್ಲಿ ಮಾಡೋಣ? ಇರೋ ಒಂದು ನಿಮಿಷ. ಹಲೋ, ಅಕಸ್ಮಾತ್ ನೀವು ಯಾರಾದರೂ ಮೇಲ್ಗಡೆ ಇದ್ದರೆ ನಮಗೆಂಥದ್ದು ತೊಂದರೆ ಮಾಡಬೇಡಿ. ನಾವು ಹೇಳೋದು ಕೇಳಿಸ್ತಾ ಇದೆಯಲ್ಲ ನಿಮಗೆ? ಮಗ ಇಷ್ಟೊತ್ತು ಕೆಳಗಡೆ ಬಂತು, ಇವಾಗ ಮೇಲ್ಗಡೆ ಬರ್ತಾಯಿದೆ. ಅದೇ ನನಗೆ ಗೊತ್ತಾಗ್ತಿಲ್ಲ. ಹಿಂದೆನೇ ಬರ್ತಾ ಇದೆ ಬ್ರೋ. ಎಲ್ಲಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ನಾನೆಲ್ಲ. ಅಲ್ಲಿ ನೋಡು, ಎಲ್ಲೋ ಎಲ್ಲೋ ಇದೆ ಮಗ ಇದು. ನಾವು ವೀಕ್ ಆಗಿದ್ದೀವಿ ಅಂತ ಅದು ತೋರಿಸ್ಕೊಂಬಾರ್ದು. ಸುಮ್ಮನೆ ಕಿಚ್ಬಿಡಿ ಕಿಚ್ಬಿಡಿ. ಏನಾಗಲ್ಲ 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 ಏನಾಗಲ್ಲ. ನೀವೇನಾದರೂ ಭಯ ಬಿದ್ದರೆ ನಮಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸ್ಟ್ರಾಂಗ್ ಆಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ನಾವು ಭಯ ಬೀಳೋದಂತೂ ಇಲ್ಲ. ನಮ್ಮನ್ನು ಭಯ ಬೀಳ್ಸೋಕ್ಕೆ ಬರಬೇಡಿ ನೋಡಿ. ಆಮೇಲೆ ನೀವೇ ತೊಂದರೆ ಬೀಳ್ತೀರಾ. ನಾವು ತಂದಿರೋ ವಸ್ತುನೇನಾದರೂ ಓಪನ್ ಮಾಡಿದ್ರೆ. ಒಂದು ನಿಮಿಷ ಇರು. ನಿಮಗಂತೂ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ, ನಾವು ಮಾಡೋದು ಇಲ್ಲ. ಅಟ್ಯಾಕ್ ಮಾಡಲ್ಲ ಮಗ, ಅದು ಭಯ ಬೀಳಿಸ್ತದೆ ಗಾಯ್ಸ್, ಭಯ ಬೀಳಿಸ್ತದೆ ಗಾಯ್ಸ್ ಅದು. ಸೊ ಗಾಯ್ಸ್, ಇಲ್ಲಿರೋದು ಕನ್ಫರ್ಮ್ ಆಯಿತು. ನಾವು ಅದೇನು ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿ ಮಾಡೋಣ ಮಗ? ಆ ಮಗು ರೂಮಲ್ಲೇ. ಎಲ್ಲಿ? ಅಲ್ಲಿ ಲಾಸ್ಟ್ ಟೈಮ್ ನಾನು ಕೇಕ್ ಎಲ್ಲ ಇಕ್ಕದ್ನಲ್ಲ, ಹಾಂ, ಆ ರೂಮಲ್ಲೇ ಮಾಡೋಣ. ಅದೆಲ್ಲ ನಡಿ, ತೋರಿಸ್ ನೋಡಿ. ಗೊತ್ತಿಲ್ಲ ಬ್ರೆಜ್ಜಲ್ ಅದು ಇರುತ್ತದಿಲ್ವಾ ಅಂತ. ಲಾಸ್ಟ್ ಟೈಮ್ ಎಷ್ಟು ದೊಡ್ಡ ಉಂಡೆ ತೊಳಿ ಬಿರಿಯಾನಿ ಇಷ್ಟು ಹಾಕಿದ್ರಿ. ಹಾಂ, ಮಾರನೇ ದಿವಸನೇ ಬಂದಿರೋದು ನಾವು. ಒಂದು ಚೂರು ಇಲ್ಲ. ಇಲ್ವಾ? ಒಂದೇ ಒಂದು ಚೂರು ಇಲ್ಲ. ಹಾಂ, ಬೆಂಕಿ ಬರ್ತಾ ಇರೋ ಮಗ, ಇರೋ ಬೆಂಕಿ ಬರ್ತಾ. ಏ ಇಲ್ಲಿ 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 ಹೆಂಗ್ ಬರ್ತದೆ ಇದು? ಇವಾಗ ನನಗೇನು ಡೌಟ್ ಅಂದರೆ, ಹಾಂ, ಅದನ್ನ ಆರಿಸ್ಬಿಡಿ. ಇವಾಗ ನನಗೆ ಡೌಟ್ ಏನಂತಂದರೆ, ಹಾಂ, ಇವಾಗ ಅಲ್ಲಿ ಇಲ್ಲಿ ಬೆಂಕಿ ಹಾಕಿ ಮೇಲ್ಗಡೆ ಹೊಡಿ. ನಾವು ಐಟಮ್ನ ತಂದು ತಪ್ಪು ಮಾಡಿದ್ರ ಅದಕ್ಕೆ ಹೆವಿ ಇದಾಗ್ತಿರೋದು ಅನ್ನಿಸ್ತಿದೆ. ಏ ಅದು ಹೋದ್ಸಲ ಸಿಂಗಲ್ ಆಗಿ ಬಂದ್ರೂ ಈ ಥರ ತೊಂದರೆ ಕೊಟ್ಟಿಲ್ಲ. ಇವತ್ತೇನಕ್ಕೆ ಮಾರಿ ನಾವು ವಸ್ತು ತಂದೆ ನೋಡಿ, ಅದಕ್ಕೆ ಇರಬೇಕು. ವಸ್ತುಯಿಂದಾನೇ ಆಗ್ತಿರೋದು. ನಿಮಗೆ ಗೊತ್ತಿಲ್ವಲ್ಲ, ನಾವು ಒಂದು ಕಡೆ ಪೂಜೆ ಮಾಡಿಸ್ಕೊಂಡು ಒಂದು ಐಟಮ್ ತಂದಿದ್ದೀರಿ, ಅದರಿಂದನೇ ಆಗ್ತಿರೋದು. ನಮಗೆ ಸೇಫೇ, ನಮಗೆ ಸೇಫೇ, ಬಟ್ ಅದಕ್ಕೆ ಆಗಲ್ಲ. ವಿಚಿತ್ರ ವಾಯ್ಸೇ ಅದು. ಅದ್ರ ಬಗ್ಗೆ ಮಾತಾಡಿದಾಗಲೇ ಮಾಡ್ತಿರೋದು ವಿಚಿತ್ರ ವಾಯ್ಸೇ ಬರ್ತಿರೋದು. ಅವ್ರು ಹೇಳಿದ್ದೇನು
ಆ ಕಿಟಕಿಯಲ್ಲಿ ಬೆಂಕಿ ಏನಾದರೂ ಬರೋ ಥರ ಕಾಣಿಸ್ತಿದ್ಯಾ? ಈ ಕಡೆ ಬನ್ನಿ, ಲೈಟ್ ತೆಗೀರಿ. ಇಲ್ಲ, ಆಫ್ ಆಯಿತು. ಆಫ್ ಆಯಿತು. ಹೌದು, ಬರ್ತಿದ್ದಂಗೆ ಅನಿಸ್ತು. ಬೆಂಕಿ ಹೆಂಗೆ ಬರುತ್ತೆ ಬ್ರೋ? ಜಿನ್ ಅನ್ನೋದೇ ಬೆಂಕಿನೇ. ಅದು ಎಲ್ಲಿ ಕೈ ಇಕ್ಕಿದ್ರು ಎಲ್ಲಿ ಕಾಲು ಇಕ್ಕಿದ್ರು ಅಲ್ಲೆಲ್ಲ ಬೆಂಕಿ ಬರುತ್ತೆ. ಎಲ್ಲಿ ಹಿಂಗೆ ಟಚ್ ಸ್ಪರ್ಶ ಆಗುತ್ತೋ, ಹಿಂಗೆ ಟಚ್ ಆದ್ರೂ ಅಲ್ಲಿ ಬೆಂಕಿ ಹತ್ಕೊಳುತ್ತೆ. ನಮಗೂ ಆಗ್ಬೋದು ಗೊತ್ತಿಲ್ಲ ಬ್ರೋ, ಅದೇ ಡೌಟೇ. ನಾನು ಅವಾಗಲೇ ಕೇಳಕ್ಕೆ ಬಂದೆ. ಸೊ ಗಾಯ್ಸ್, ನಾವು ಜಾಸ್ತಿ ಲೇಟ್ ಮಾಡದೆ ನಾವು ಏನಾದರೂ ತಂದಿದ್ದೀವೋ ಅದನ್ನ ಇಟ್ಬಿಟ್ಟು ಸ್ವಲ್ಪ ನೋಡೋಣ. ಅದು ಸೊ ಮಲೇಶ ಕೂತ್ಕೊತಾನೆ. ಸೊ ಅದು ನೋಡಿಬಿಟ್ಟು ಅದು ಮುಂದೆ ಏನಾಗುತ್ತೆ ಅಂತ ನೋಡೋಣ. ಅಕಸ್ಮಾತ್ ಏನಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸದ್ಯ ಏನೂ ಆಗದೇ ಇದ್ದರೆ ಚೆನ್ನಾಗಿದ್ದರೆ ಸಕ್ಸಸ್ಫುಲ್ಲಾಗಿ ನಾವು ಸಕ್ಸಸ್ ಇಲ್ಲ ಅಂತಂದರೆ ಸ್ವಲ್ಪ ಜೀವಕ್ಕೆ ಅಪಾಯ ಇದೆ. ಯಾಕಂದರೆ ನಾವು ದರ್ಗಾಗೆ ಹೋಗಿದ್ವಲ್ಲ, ಅಲ್ಲಿ ಅವರು ಹೇಳಿದ್ದಾರೆ ನಮಗೆ, ನೋಡಪ್ಪ ಯಾವುದೇ ಕಾರಣಕ್ಕಾಗಲಿ ನೀನು ಮಾಡೋ ವಿಚಾರದಲ್ಲಿ, ಅಂದರೆ ನೀನು ಮಾಡೋ ಜಾಗದಲ್ಲಿ ಸ್ವಲ್ಪ ಧೈರ್ಯವಾಗಿದ್ರೇ ಬೆಸ್ಟು. ಒಂದು ವೇಳೆ ನೀನು ಧೈರ್ಯ ಕಳ್ಕೊಂಡೆ ಅನ್ಕೋ, ಇಮ್ಮಿಡಿಯೇಟಾಗಿ ಬಂದು ಹಿಡ್ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಲೇಟ್ ಆ್ಯಂಡ್ ಲಾಗ್ ಮಾಡಿದೆ. ಅದು ರಿಚುವಲ್ನ ರೆಡಿ ಮಾಡಿಬಿಟ್ಟು ಗಾಯ್ಸ್, ಬೇಡ ರೆಡಿ ಮಾಡೋದು ಏನು ಸ್ಟಾಪ್ ಮಾಡೋದೆಲ್ಲ ಬೇಡ, ಹಂಗೆ ಮಾಡೋಣ, ನೋಡೋಣ ಅದೇನಾಗುತ್ತೆ ಅಂದ್ಬಿಟ್ಟು ಮುಂದೆ ನೋಡೋಣ ಗೈಸ್. ಹಲೋ ಹಲೋ, ಏಯ್ ಹಲೋ, ಏಯ್ ಮಗ, ಅಲ್ಲಿ ಪಾಸ್ ಆಯ್ತು, ಅಲ್ಲಿ ಬೆಂಕಿ ಬೇರೆ ಬಂತ, ಕವರ್ ಆಯ್ತು ಅಲ್ಲಿ. ಅದೇ ರೂಮು, ನಾವು ಲೇಟ್ ಮಾಡೋದು ಗೈಸ್, ನಾವು ಅಲ್ಲಿ ಹೋಗೋಣ. ಅದೇ ತಾನೇ ಮಗು ರೂಮು. ಹೌದೌದು, ಅದೇ ಪಾಪು ರೂಮು. ಲಾಸ್ಟ್ ಟೈಮ್ ನಾವು ಬಂದವಾಗೂ ಕೇಕ್ ಎಲ್ಲ ಇಕ್ಕಿತ್ತು ಅಲ್ಲೇನೆ. ಗೈಸ್ ನೋಡೋಣ ಇಲ್ಲಿ ಒಳಗಡೆ ಏನಾಗುತ್ತೆ ಅಂತ. ಅಳ್ತಿದೆ ಅಣ್ಣ, ಒಂದು ನಿಮಿಷ ಸೌಂಡ್ ಕೇಳಿಸ್ಕೊ. ಹಲೋ, ಏನಾಯ್ತು? ಹಿಂದೆ ಬರ್ತಾ ಇದೆ ಬ್ರೋ, ಸೀರಿಯಸ್ ಆಗಿ ಬರ್ತಾ ಇದೆ. ಗಾಯ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಸುಮ್ಮನೆ. ಏನು ಭಯ ಬಿಡಬೇಡ, ನೀನು ಟೆನ್ಷನ್ ಬಿಡಬೇಡ. ಇನ್ನೂ ಮಂತ್ರ ಎಲ್ಲ ಥರ ಸೌಂಡ್ ಬರ್ತಿಲ್ವಾ? ಇನ್ನೂ ಮಂತ್ರ ಎಲ್ಲ ಥರ ಸೌಂಡ್ ಬರ್ತಿಲ್ವಾ? ಲೇಟ್ ಮಾಡೋದು ಸೌಂಡ್ ಜಾಸ್ತಿ ಆಯ್ತು ಬ್ರೋ. ಓ, ದೊಡ್ಡದಾಗಿದೆ ರೂಮು. ಹಾಂ, ಇದೇ ತಾನೇ ಮಗು ರೂಮು. ಬ್ಲಡ್ ಚಿಮ್ಸಿರೋದಣ್ಣ ಇದು? ಏಯ್ ಮಗ, ಇಲ್ಲಿ ಬೇಗ ರೆಡಿ ಮಾಡ. ಅದೇ ಬಂತು ಅಲ್ವಾ, ಹಿಂಗೆ ಹಸಿ ಹೋಗಿದ್ರೆ ಒಂಥರ ಗಾಳಿ ಥರ ಹೊರಟೋಗಿರುತ್ತಲ್ಲ ಬ್ರೋ, ಅದು ಅದಕ್ಕೆ ಏನೋ ಮಗ, ಇಲ್ಲೇ ಮಾಡಲ್ಲ, ಇಲ್ಲಿ ಬಾ, ಇಲ್ಲಿ ಮಾಡ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನೀನೇ ಕೂತ್ಕೋಬೇಕು, ಏನಾಗಲ್ಲ, ನೀನೇ ಕೂತ್ಕೋಬೇಕು. ನನಗೆ ಚಿಕ್ಕ ಮಗು ಇರೋದು. ನಿನಗಾದ್ರೂ ಮಕ್ಕಳು 1 ವರ್ಷ ಆಗಿದೆಯಲ್ಲ, 8 ತಿಂಗಳಾಗಿದೆ. ಹಾಂ, ಮಾಡಲೇಬೇಕು. ಏನು ಭಯ ಬಿಡ್ಬಿಡಿ, ಏನೂ ಆಗಲ್ಲ. ಕೊಡಿ ಮಗ, ನಾನು ಹಾಕ್ತೀನಿ, ಕೊಡಿ. ನನ್ನ ಜಿಂಜರ್ ನೋಡಿ. ನಾವಾದರೆ ಪೂಜೆ ಮಾಡಿ
ಗೈಸ್ ಇದನ್ನ ನಮಗೆ ಇವತ್ತು ದರ್ಗಾಲ್ಲಿ ಕೊಟ್ಟಿದ್ದರು. ಸೊ ಇದು ನಾವು ಪೂಜೆ ಮಾಡಿಸ್ಕೊಂಡು ಬಂದಿರೋದು. ಇದು ಬಂದ್ಬಿಟ್ಟು ತುಂಬ ಪವರ್ ಇರುತ್ತಂತೆ, ಕೆಟ್ಟ ಶಕ್ತಿನೆಲ್ಲ ದೂರ ಮಾಡುತ್ತೆ, ನಿಮಗೇನು ತೊಂದರೆ ಆಗಲ್ಲ. ಅಕಸ್ಮಾತ್ ನೀವೇನಾದರೂ ತಪ್ಪಾಗಿ ಮಿಸ್ಯೂಸ್ ಮಾಡಿಬಿಟ್ರೆ ಇದನ್ನು ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನು ಯಾವುದೇ ರೀತಿ ಮಿಸ್ಯೂಸ್ ಮಾಡಲ್ಲ. ಸೊ ನೋಡೋಣ, ಅವ್ರು ಹೇಳ್ದಂಗೆ ನಾನು ಮಾಡ್ತೀನಿ ಇವತ್ತು. ಏ ಬ್ರೋ ಮಂತ್ರ ನಾವು ನೋಡೋಣ ಬನ್ನಿ ಬ್ರೋ, ಆಚೆ ಹೋಗಿ.
ಸೌಂಡ್ ಆಗ್ತಾ ಇದೆ ಅಣ್ಣ. ಸೊ ಗೈಸ್, ನಾನು ಮಲ್ಲೇಶ್ನಾದರೆ ಕೂರಿಸ್ಬಿಟ್ಟಿದ್ದೀನಿ ಟೋಟಲು. ಇವಾಗ ಆ ದರ್ಗಾಲ್ಲಿ ಅವ್ರ ಗುರುಗಳು ಹೇಳ್ದಂಗೆ ಮೇ ಬಿ ಅನ್ಕಾನ್ಷಿಯಸ್ ಆಗ್ಬೋದು ಮಲ್ಲೇಶು. ನೋಡೋಣ ಇನ್ನೂ ಏನಾಗುತ್ತೆ ಅಂತ. ನಾವಾದರೆ ಈಗ ಲೈಟ್ ಆಫ್ ಮಾಡಿ ಇಟ್ಟಿದ್ದೀವಿ. ಹಾಂ, ನೀನು ಹೋಗ್ಬೇಡ, ನೀನು ಓಡೋಗ್ಬೇಡ, ಮಲ್ಲೇಶ್ ಒಬ್ಬನೇ ಕೂರಿಸ್ಕೊಂಡು. ಸೊ ಮಲ್ಲೇಶ, ಐ ಮಗ, ಅಲ್ಲಿ ಮನಸ್ಸಲ್ಲಿ ಹೇಳ್ಕೊಟ್ಟಿದ್ರಲ್ಲ ಆ ಮಂತ್ರ ಮನಸ್ಸಲ್ಲಿ ಹೇಳ್ಕೊತೀಯ ತಾನೆ? ಹಾಂ, ಹೇಳ್ಕೊ. ಸೊ ಗೈಸ್, ಇನ್ನು ಸ್ಟಾರ್ಟ್ ಮಾಡೋಣ, ನೋಡೋಣ ಏನಾದರೂ ನಮಗೇನಾದರೂ ರಿಫ್ಲೆಕ್ಷನ್ ಗೊತ್ತಾಗುತ್ತಾ ಅಂತ. ಪ್ರಜ್ವಲ್ನ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಪ್ರಜ್ವಲ್, ಧೈರ್ಯವಾಗಿರು, ಏನೇ ನಡೀಲಿ ಏನೂ ಆಗಲ್ಲ. ನೀನು ಏನು ಭಯ ಬೀಳಕ್ಕೆ ಹೋಗ್ಬೇಡ. ಅದು ನೀನು ಭಯ ಬಿದ್ದರೆ ಅದು ಭಯ ಬೀಳಿಸುತ್ತೆ. ನೋಡು, ಅವ್ನು ಮಲ್ಲೇಶ್ ಬೇರೆ ಕೂತಿದ್ದ, ಅವನು ಅನ್ಕಾನ್ಷಿಯಸ್ ಆಗ್ಬಿಟ್ಟಿರ್ತಾನೆ. ನೀನು ಇವಾಗ ಏನು ಮಾತಾಡಕ್ಕೆ ಹೋಗ್ಬೇಡ, ಏನೂ ಆಗಲ್ಲ, ಧೈರ್ಯವಾಗಿರು, ಸರಿನಾ? ಬಾ ಬ್ರೋ, ಹೋಗೋಣ ಬ್ರೋ. ನಾಯಿಗಳು ಬೇರೆ ಬೊಗ್ತಾ ಇದ್ದಾವೆ ಫುಲ್ಲು. ನೀನು ಇಲ್ಲಿ ಕವರ್ ಮಾಡ್ಕೊ, ನನಗೆ ಕವರ್ ಮಾಡಬೇಕು. ಇಲ್ಲಿ ಅರ್ಧ ಭಾಗ ಕವರ್ ಮಾಡಬೇಕು. ಅಲ್ಲಲ್ಲ, ಇಲ್ಲಿ. ಹಲೋ, ಬ್ರೋ ನಾಯಿಗಳು ಬೊಗ್ತಾ ಇದ್ದಾವೆ ಅಂದರೆ ಗ್ರಾಚಾರ ಇರುತ್ತೆ ಬ್ರೋ. ಏನೋ ಹಲೋ, ಗೈಸ್ ಇಲ್ಲಿ ನೋಡಿ, ಒಬ್ಬರೇ ಹೋಗ್ತಾರೆ ಮಲ್ಲೇಶಣ್ಣ. ಗೈಸ್ ಅವ್ರು ಏನಂತಲೇ ಗೊತ್ತಾಗ್ತಿಲ್ಲ, ಏನು ಮಾಡ್ತಿದ್ದಾರೆ ಅಂತಲೂ ಅರ್ಥ ಆಗ್ತಿಲ್ಲ. ಫುಲ್ ವೈಬ್ರೇಟ್ ಆಗ್ತಿದ್ದಾರೆ. ಉದ ಬಿಲ್ಲಾಹಿ ಶೈತಾನಿ ರಜೀಮ್, ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ಸೊ ಗೈಸ್, ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಗೇನು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಇವರು ಸೌಂಡ್ ಮಾಡ್ತಾರೆ. ಸೊ ಗೈಸ್, ಎಲ್ಲ ಬಿಟ್ಟೋಗ್ಬಿಟ್ಟು ಅವ್ರು ಕರೆದ್ರೆ ಇದು ಮಾಡ್ತಾರೆ, ಮತ್ತೆ ಬಂದರೆ ಅವ್ರು ಬೈತಾರೆ ಮತ್ತೆ. ಏನು ಮಾಡೋಕ್ಕೆ ಹೋಗ್ಬೇಡಿ. ಮಲ್ಲೇಶ್ ಬ್ರೋ, ಅವ್ರಿಗೂ ಎಲ್ರೂ ಸೇಫಾಗಿ ಹೊರಗೆ ಕಳಿಸ್ಕೊಡಿ ಸಾಕು. ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ಎದುರಿಸ್ಬೇಡಿ ಪ್ಲೀಸ್. ಗೈಸ್ ಯಾರೂ ಇಲ್ಲ, ಬಟ್ ಸೌಂಡ್ ಮಾತ್ರ ಬರ್ತಿದೆ. ಮಲ್ಲೇಶ್ ಬ್ರೋ ನೋಡಿ ಕೂತಾರೆ, ಬಟ್ ಅವ್ರು ಅಂತ ಏನೋ ಅಂತ ಗೈಸ್ ಮತ್ತೆ ಬರ್ತಿದೆ ಇದು, ಬಟ್ ಇಲ್ಲಿ ಯಾರೂ ಇಲ್ಲ ನೋಡಿ. ಇದು ಒಬ್ಬರೇ ಇದೀನಿ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇವ್ರಿಗೆ ಏನಾದ್ರು ಆದರೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾರಾದರೂ ಇದ್ದೀರಾ?
ಹಲೋ, ಇಲ್ಲಿ ಯಾರೋ ಹತ್ತಿದ್ದೆ ಆಗಲೇ. ಇದು ಲೇಡೀಸ್ ಟಾಯ್ಲೆಟು. ಹೋಗ್ಬಿಡು, ಇಲ್ಲೇ ಇಲ್ಲ. ನನಗಂತೂ ಮೈ ಜುಮ್ ಅಂತ ಇದೆ. ಏನಾಗಲ್ಲ, ಏನಾಗಲ್ಲ. ಚಿನ್ನಗಳು ಜಾಸ್ತಿ ಇರೋದು ಬಾತ್ರೂಮ್ ಕಡೆನೆ. ಹಲೋ, ನೀನು ಕೆಳಗಡೆ ಕವರ್ ಮಾಡ್ತಾ ಇಲ್ಲ, ನೋಡಲ್ಲಿ ಬೇಕಾದ್ರೆ ಕ್ಯಾಮ್ರಾ ನೋಡು. ಕೆಳಗಡೆ ಕವರ್ ಮಾಡು. ನನಗೇನು ಭಯ ಆಗ್ತಾ ಇದೆ ಬ್ರೋ. ಭಯ ಬೀಳಲ್ಲ ಬ್ರೋ, ಆದರೆ ಇರಲೇ ಇರುತ್ತಲ್ಲ ಬ್ರೋ ಭಯ. ಬ್ರೋ ಬ್ರೋ ಅದು ಕಿರ್ಚಿ ಬ್ರೋ, ಅದೇನೋ ಬ್ರೋ ಇಲ್ಲೆಲ್ಲ ನೋಡಿ ಬ್ರೋ ಮಾರ್ಗು. ಈ ರೂಮಲ್ಲಿ ಏನು ಬ್ರೋ ಈ ಥರ? ಇದು ಯಾವುದೋ ಚಿಕ್ಕ ಮಗು ಇಲ್ಲಿ ಕೂಡ ಓಡಾಡ್ಬಿಟ್ಟು, ಇದು ಫ್ರೆಶ್ ಆಗಿ ಈಗಾಗಿರೋದು ಅನ್ಸುತ್ತೆ. ಇಲ್ಲಿ ನೋಡಿ ಬ್ರೋ, ಯಾರೋ ಪಾಪನ ಹೇಳಿಸ್ದಂಗಿದೆ ಬ್ರೋ. ಮಲೇಶ್ ಅಣ್ಣ ಎದೋಳಿ ಅಣ್ಣ. ಗೈಸ್ ಏನು ಹೇಳಿದ್ರು ಅವ್ರಿಗೆ ಇದೇ ಕಿವಿಗೆ ಹೋಗ್ತಿದೆ ಏನಂತಾನೆ ಗೊತ್ತಾಗ್ತಿಲ್ಲ. ಅವಾಗಲಿಂದ ಹೇಳಿ ಇದು ಮಾಡ್ತಾನೆ ಇದ್ದೆ, ಏನು ರೆಸ್ಪಾಂಡ್ ಸಿಗ್ತಿಲ್ಲ ಅವ್ರ ಕಡೆಯಿಂದ. ಅಣ್ಣ ಪ್ಲೀಸ್ ಅಣ್ಣ, ಅಲ್ಲೂ ಸೌಂಡ್ ಕೇಳಿಸಿದೆ. ಒಬ್ಬನೇ ಇದ್ದೀನಿ, ಅವರೆಲ್ಲೋದ್ರಂತ ಗೊತ್ತಾಯ್ತಲ್ಲ. ಏನು ಮಾಡಬೇಡಿ ಪ್ಲೀಸ್ ಗೈಸ್. ನನ್ನ ವಾಯ್ಸ್ ಅಷ್ಟೇ. ಹೌದಾ ಬಿಲ್ಲಾಹಿ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸೈಲೆಂಟ್ ಆಯಿತು ನನ್ನ ವಾಯ್ಸ್ ಅಷ್ಟೇ ಗೈಸ್. ಅವ್ರಿಗೇನು ಅಲ್ಲಿ ಸೌಂಡ್ ಕೇಳಿಸ್ತೈತೆ, ಇಲ್ಲೂ ಸೌಂಡ್ ಕೇಳಿಸ್ತೈತೆ, ಎರಡು ಕಡೆ ಸೌಂಡ್ ಕೇಳಿಸ್ತೈತೆ. ಇವ್ರಿಗೆ ಏನಾಗ್ದಿಲ್ಲ ಇದ್ರೆ ಸಾಕಪ್ಪ. ಸೈಲೆಂಟ್ ಆಗಿದೆ. ಫುಲ್ ಸೈಲೆಂಟ್ ಆಗಿದೆ ಗೈಸ್. ಒಬ್ಬನೇ ಇದ್ದೀನಿ ಫುಲ್. ಹಾಂ ಪ್ಲೀಸ್ ಏನು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಒಬ್ಬನೇ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಶೇಕ್ ಆಗ್ತಿದ್ದಾರೆ. ಏನು ಮಾಡೋದಂತಲೇ ಗೊತ್ತಾಯ್ತಿಲ್ಲ. ಮುಟ್ಬೇಡಿ ಅಂತ ಬರೀ ಹೇಳಿದ್ದಾರೆ. ಅಣ್ಣ ಏನಾಯ್ತಣ್ಣ? ಗೈಸ್ ನೋಡಿ ಏನು ಮಾಡ್ತಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ಆ ಕಡೆನೂ ಸೌಂಡ್, ಹೊರಗೂ ಸೌಂಡ್ ಕೇಳಿಸ್ತಿದೆ. ಇವ್ರು ನೋಡಿದ್ರೆ ಹಿಂಗೆ ಮಾಡ್ತಿದ್ದಾರೆ. ಯಪ್ಪ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಒಬ್ಬನೇ ಇದ್ದೀನಿ ಅಣ್ಣ, ಪ್ಲೀಸ್ ಅಣ್ಣ. ಗೈಸ್ ಅಲ್ಲೂ ಸೌಂಡ್ ಕೇಳಿಸ್ತಿದೆ, ಕಿಟಕಿ ಹೊಡ್ಕೊತಿದೆ. ಇವರು ಏನು ವೈಬ್ರೇಟ್ ಆಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಹೋಗಿ ಬಂದ್ರೆ ಅನಿಸುತ್ತೆ. ಅಣ್ಣ ಎದೋಳಿ ಅಣ್ಣ, ಹೋಗೋಣ ಸಾಕಣ.
ಗೈಸ್ ಅಲ್ಲಿ ಶಾಡೋ ಕಾಣಿಸ್ತಿದೆ. ಯಾರೋ ನಿಮ್ಗೇನು ತೊಂದರೆ ಕೊಟ್ಟಿಲ್ಲ. ಪಾಪು ಇಲ್ಗತ್ತುತ್ತ ಬ್ರೋ ಮೇಲೆಗೆ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಕೈಗಳಿದೆ ಅವು. ಬ್ರೋ ಚಿಕ್ಕ ಮಕ್ಳು ಹೆಂಗೆ ಬರೋಕ್ಕಾಗುತ್ತೆ ಬ್ರೋ ಇಲ್ಲಿ? ಹಲೋ, ಯಾರಾದರೂ ಇದ್ದೀರಾ? ಬ್ರೋ ಹಿಂದೆ ಹಿಂದೆ ಏನೋ ಬಂತು ಬ್ರೋ, ನಿಜವಾಗ್ಲೂ ಬಂತು ಬ್ರೋ ಹಿಂದೆ. ಏನೋ ಬಂತು. ಬ್ರೋ ಬರ್ತಾ ಇದೆ ಬ್ರೋ, ಎಲ್ಲಿ? ಹಿಂದೆಗಡೆ ನಡ್ಕೊಂಡು ಬರ್ತಾ ಇದೆ ಬ್ರೋ. ಯಾರಾದರೂ ಇದ್ದೀರಾ ಇಲ್ಲಿ? ಅಲ್ಲಿ ನೋಡಿ ಬ್ರೋ, ನಾನು ಹೇಳಿಲ್ವ ಹಿಂದೆ ಇದೆ ಬ್ರೋ ಅಂತ. ಯಾರಾದರೂ ಇದ್ದೀರಾ? ಸೌಂಡ್ ನೋಡಿ. ಓ, ಇಲ್ಲೇನೂ ಇದೆ ಬ್ರೋ, ಹೋಗ್ಬೇಡಿ ಬ್ರೋ. ಇದೇನು ಇಷ್ಟಲ್ಲ ಇದೆ? ಏನು ಬ್ರೋ ಇದು? ಏನೋ ಇದೆ ಬ್ರೋ ಇಲ್ಲಿ, ಏನೋ. ನಡೀರಿ ಬ್ರೋ. ಹಲೋ, ಬ್ರೋ ಕೆಳಗಡೆ ಬ್ರೋ. ಕೆಳಗಡೆ ಅಲ್ಲ ಬ್ರೋ, ಕೆಳಗಡೆನೇ ಬ್ರೋ, ಕೆಳಗಡೆನೇ ಎಲ್ಲೋ ಬ್ರೋ. ಇರು ಒಂದು ನಿಮಿಷ. ಅವನೇನು ಮಾಡ್ತಿದ್ದಾನೆ? ಬ್ರೋ ಅವ್ರಿಗೆ ಗೊತ್ತಾಗಲ್ಲ, ಬನ್ನಿ ಬ್ರೋ. ಬ್ರೋ ಈ ರೂಮಾಗ ಬಂದರೆ ಸಾಕು ಬ್ರೋ, ಏನೋ ಸೌಂಡ್ಗಳು ಬ್ರೋ. ಹಲೋ, ಬ್ರೋ ಅಲ್ಲಿಗೆ ಹೋಗೋಣ ಬನ್ನಿ ಬ್ರೋ. ಒಂದು ನಿಮಿಷ. ಇಲ್ಲೇ ಇಲ್ಲ ಬ್ರೋ, ಹೊರಗಡೆ ಇವ್ರು ಏನಕ್ಕೆ ವೈಬ್ರೇಟ್ ಆಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಹೋಯ್ ಅಣ್ಣ, ಪ್ಲೀಸ್ ಅಣ್ಣ. ಮನೇಶ್ ಅಣ್ಣ ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ, ಫುಲ್ ವೈಬ್ರೇಟ್ ಆಗ್ತಿದ್ದಾರೆ. ಇನ್ನೇನು ಅವರು ಬರ್ತಿದ್ದಾರೆ.
ಅಲ್ಲೂ ಸೊಳಗೂ ಸುಮ್ಮನೆ ಕೇಳಿಸ್ತಿದೆ. ನೋಡಿ ಫುಲ್ಲು ಭಯ ಆಗ್ತಿದ್ದಾರೆ. ಹಿಂದೆ ಬರೋಕ್ಕೂ ಭಯ ಆಗ್ತಿದ್ದಾರೆ. ಏನು ಈಗೆಲ್ಲ ಬರುತ್ತೆ. ಏನಂತಾನೆ ಗೊತ್ತಾಗ್ತದೆ. ಮತ್ತೆ ಹೋದ್ರು ಗೈಸವರು ಅಪ್ಪ ಒಬ್ಬನೇ ಬಿಟ್ಬಿಟ್ಟು ಪ್ಲೀಸ್ ಗೈಸ್ ಯಾರೋ ನಡ್ಕೊಂಡು ಬರ್ತಿರೋ ಥರ ಸೌಂಡ್ ಕೇಳಿಸ್ತಿದೆ. ಯಾರೋ ನೋಡಿದ್ರೆ ಯಾರು ಕಾಣಿಸ್ತಾನೆ. ಫುಲ್ ಗಾಳಿ ಬರ್ತಿದೆ ಈ ಕಡೆ. ಓಯ್ ಯಾರೋ ಇದೊಳೇನು ಹೋಗೋಣ. ಯಾಕೋ ರಿಸ್ಕ್ ಅನ್ನಿಸ್ತಿದ್ದಣ, ಬೇಡ ಅನ್ನಿಸ್ತಿದ್ದೆ. ಗಾಯ್ಸ್ ಏನು ಮಾಡೋದಂತನೂ ಗೊತ್ತಾಗ್ತಿಲ್ಲ. ಮಾತಾಡೋದು ಕೇಳಿಸ್ತಿಲ್ಲ ಅವರಿಗೆ. ಯಾರೋ ಆಗ್ಲಿಂದ ವೈಬ್ರೇಟ್ ಆಗ್ತಾನೆ. ಅದು ಏನು ಆಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಒಟ್ಟಾಗಿ ಇಲ್ಲಿ ಇವ್ರು ಮಾಡೋದಕ್ಕೆ ಅವ್ರಿಗೆ ಇದೇನೋ ತೊಂದರೆ ಕೊಡ್ತಿದೆ ಅನ್ನಿಸ್ತಿದೆ ಯಾಕೋ. ಓಯ್ ಅಣ್ಣ ಏನಾಯ್ತಣ್ಣ? ಆಗ್ಲಿಂದ ವೈಬ್ರೇಟ್ ಆಗ್ತಾನೆ ಇದ್ದಾರೆ ಅವರು. ಅವರೇ ಮಾತಾಡ್ತಿದ್ದಾರೆ. ಮತ್ತು ಏನೇನೋ ಇದು ಒಂಥರ ಏನೋ ಡಿಫ್ರೆಂಟಾಗಿ ಇದು ಮಾಡ್ತಿದ್ದಾರೆ. ಎದೊಳ್ತಿಲ್ಲ ಅಣ್ಣ ಅವಾಗಲಿಂದ. ನಾನು ಸೌಂಡ್ ಈ ಕಡೆನೇ ಕೇಳಿಸ್ತಿದ್ದೆ ಅಣ್ಣ. ಕಿಟಕಿ ಹೊಡಿಕೋತಿದ್ದೆ ಈ ಕಡೆ. Bro, bro. Bro, bro. Bro, 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 bro. ಬಿಚ್ಚಾಕಿ ಬ್ರೋ ಅದು ಬಿಚ್ಚಿ ಬ್ರೋ. ನೀರು ಇಲ್ಲ ಅಣ್ಣ. ಅಣ್ಣ ಉಸಿರಾಡ್ತಾ ಇದೆಯಾ ಇಲ್ಲೋ ನೋಡೋಣ.
ನನಗೇನು ದಿಕ್ತೋದ ಇಲ್ಲ ಬ್ರೋ. ನೀರಿಲ್ಲ. ಆಯ್ತಾನೆ ಏನೋ ಮಾಡ್ತಿದ್ರು ಅವ್ರಿಗೆ. ಮಲೇಶ್ ಮಲೇಶ್ ಫಸ್ಟಿಗಿಂದ ಹಾಂ ಹೋಗ್ಬೇಡ ರಿಸ್ಕ್ ಬೇಡ. ನಾವು ಕೂಡ ಹೋಗ್ಬಿಡ್ತೀವಿ. ಮಲೇಶ್ ಹೊರಗೆ ಬಂದಿದ್ದೀರಾ ನಡಿ ಮತ್ತೆ ಬ್ರೋ ಇಟ್ಕೊಳ್ಳಿ ಬ್ರೋ. ಬ್ರೋ ಹೋಗಿ ಬ್ರೋ. ನಾನು ಇಟ್ಕೊತೀನಿ. ಅದ ಅನ್ಬೇಡ ಏನಕ್ಕೆ ಅಣ್ಣ ಏನು ಆಗ್ತಾ ಇದೆ ನೋಡಿ ಅಣ್ಣ. ಅಣ್ಣ ಇಟ್ಕೊಳ್ಳಿ ಅಣ್ಣ. ಅಣ್ಣ ಏನು ಮಾಡ್ತಿದ್ದಾರೆ ಅಣ್ಣ ಮೈ ಜುಮ್ ಅಂತ ಇದೆ ಅಣ್ಣ. ಗೈಸ್ ಏನೂ ಇಲ್ಲ, ದರ್ಗಲ್ಲಿ ಹೇಳಿದ್ರು ಈ ಥರ ಅನ್ಕಾನ್ಷಿಯಸ್ ಆಗ್ಬಿಡ್ತಾರೆ, ನೀವು ಭಯ ಬಿಡಿ, ಬಿದ್ದಿದ ತಕ್ಷಣ ಹೊರಗಡೆ ಹೇಳ್ಕೊಂಬಿಡಿ ರಂಗೋಲಿಂದ ಅಂತ ಹೇಳಿದ್ದಾರೆ. ಇವಾಗ ಸೌಂಡ್ಸು ಯಾವುದೂ ಬರ್ತಾ ಇಲ್ಲ. ಓಕೆನಾ? ಏನಾಗಿದೆ? ಬ್ರೋ ಬ್ರೋ ಎತ್ತಿ ಬ್ರೋ, ತಲೆಗಿರೆ ತಗಲ್ತು ಬ್ರೋ. ಬ್ರೋ ಬ್ರೋ ಎತ್ತಿ ಬ್ರೋ, ತಲೆಗಿರೆ ತಗಲ್ತು ಬ್ರೋ. ಬ್ರೋ ಇಟ್ಕೊಳ್ಳಿ ಬ್ರೋ. ಬ್ರೋ ಬೇಗ ಹಾಕಿ ಬ್ರೋ, ಬ್ರೋ ಪ್ರಜ್ವಲ್ ಬ್ರೋ ನೀವಾದರೂ ಹಾಕಿ ಬ್ರೋ ಅದು. ಅಣ್ಣ ಮಂತ್ರ ಹಾಕಿರೋದು ಎತ್ಕೊಳ್ಳೋದು. ಫಸ್ಟ್ ಇಲ್ಲಿಂದ ಹೋಗ. ಅಪ್ಪ ಇನ್ನೊಂದ್ಸಲ ಇಲ್ಲಿ ಬರಲ್ಲ, ದಯವಿಟ್ಟು ನಮಗೆ ಎಂತ ತೊಂದರೆ ಮಾಡಕ್ಕೆ ಹೋಗ್ಬೇಡಿ ಬ್ರೋ. ಬಿಟ್ಬಿಡ ಕೇಳಿ ಬ್ರೋ. ನಾವು ಬ್ರೋ ಬಿಟ್ಬಿಡ ಕೇಳಿ ಬ್ರೋ. ಮಲ್ಲೇಶ್ ಬ್ರೋನ ಬಿಟ್ಟಿದೆ ಅದು, ಅವ್ನು ಟೈರ್ ತಡೆಯೋಕ್ಕಾಗ್ತದೆ. ತಲೆ ಹುಡ್ಕೊಂಡು ಅಮ್ಮ ನಿಮ್ಮ ನಾವು ನೋಡೋಕ್ಕೆ ಬಂದಿಲ್ಲ, ಬರ್ತೀವಿ ಬಾಯ್. ಆ ಚೊಪ್ಲಿ ಕೊಡು, ಆ ಚೊಪ್ಲಿ ಕೊಡು. ಅಯ್ಯೋ ಅಣ್ಣ ಏನಣ್ಣ ಅವ್ರಿಗೆ ಇದು ಮಾಡ್ತಿದ್ದಣ, ಅವ್ರಿಗೆ ರಿಯಾಕ್ಟ್ ಆಗ್ತಿದ್ದೆ ಅವ್ರಿಗೆ. ಬ್ರೋ ಇಟ್ಕೊಳ್ಳಿ ಬ್ರೋ. ಬ್ರೋ ಅದಕ್ಕೆ ಬ್ರೋ ಹೇಳಿದ್ದೆ ನಾನು, ಫಸ್ಟೇ ಹೇಳಿದೆ ಬ್ರೋ ನಿಮಗೆ.
ಬ್ರೋ ಬ್ರೋ ಭಯ ಆಗ್ತಾ ಇದೆ ಬ್ರೋ ಒಂದು ಕಡೆ. ಬ್ರೋ ಹಿಂದೆ ಬರ್ತಾ ಇದ್ದಂಗಿದೆ ಬ್ರೋ. ಅಣ್ಣ ಬಿಟ್ಬಿಡ ಕೇಳಿ ಅಣ್ಣ. ಬಿಟ್ಬಿಟ್ಟಿದೆ ಮಗ ಅದು. ನಾನು ಹೇಳಿದೆ ಕಣ ಇದು ರಿಸ್ಕ್ ಅಂತ. ನಾನು ಹೇಳಿದೆ ನಾವು ಇದೆಲ್ಲ ಆಗಲ್ಲ ಅಂತ. ಯಾವಾಗ ಮಂತ್ರ ಹೇಳ್ತೀವೋ ಅವಾಗಲೇ ನಮ್ಗೆ ಏನೋ ಮಾಡ್ತಿದ್ದೀವಿ. ಒಳಗೆ ಸೌಂಡ್ ಮತ್ತೆ ಸೌಂಡು. ಸೊ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ನಾವಿನ್ನೂ ಇವನು ಕರ್ಕೊಂಡು ಬೆಂಗಳೂರುವರೆಗೂ ಹೋಗಬೇಕು. ಸೊ ಗಾಯ್ಸ್, ನೋಡಿದ್ರಲ್ಲ ಏನೇನು ನಡೀತು ಅಂದ್ಬಿಟ್ಟು. ಆ್ಯಕ್ಚುಲಿ ಮಲ್ಲೇಶ್ನ ಕರ್ಕೊಂಬಂದು ಕಾರಲ್ಲಿ ಮಲಗಿಸ್ಬಿಟ್ಟಿದ್ದೀವಿ. ಸೊ ಗಾಯ್ಸ್, ಮಲ್ಲೇಶ್ನ ಕರ್ಕೊಂಬಂದು ಮಲಗಿಸಿದ್ದೀವಿ ಕಾರಲ್ಲಿ. ಸೊ ಈಗ ಏನಾಗಿದೆ ಅಂದರೆ ಗಾಯ್ಸ್, ಇವಾಗ ನಾವು ಏನಾದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಬಂದು ನಮಗೆ ದರ್ಗಾಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾಯಿದ್ದ. ಅವನು ತೆಲುಗಲ್ಲಿ ನನ್ನ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವರು ನನಗೆ ಜಿನ್ ಹಂಟಿಂಗ್ ಮಾಡಬೇಕಾದ್ರೆ ಈ ಥರ ಹೇಳ್ಕೊಟ್ಟಿದ್ದು. ಅದಲ್ಲದೆ ಇವತ್ತು ನಾನು ಮಲ್ಲೇಶು ಹೋಗಿ ಒಂದು ಕಡೆ ದರ್ಗಾ ಹತ್ರ ಹೋಗಿ ಅವ್ರು ಕೊಟ್ಟಿರೋ ವಸ್ತುನ ತೊಗೊಂಬಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಅವ್ರು ಏನಂತ ಹೇಳಿದ್ರಂತೆ, ಸುತ್ತ ಉಪ್ಪು ಹಾಕ್ಬಿಟ್ಟು, ಉಪ್ಪಂದರೆ ನೆಗೆಟಿವ್ ಎನರ್ಜಿನೇ ಅಲ್ವಾ. ಸೊ ಸುತ್ತ ಉಪ್ಪು ಹಾಕ್ಬಿಟ್ಟು ಒಳಗಡೆ ಯಾರು ಕೂತ್ಕೊತಾರೋ ಅವ್ರ ಮುಂದೆಗಡೆ 3 ಕ್ಯಾಂಡಲ್ಸ್ ಇಟ್ಬಿಟ್ಟು ಅವ್ರು ಏನಾದರೆ ಮಂತ್ರಿಸಿ ಕೊಟ್ಟಿದ್ದಾರೆ ಆ ವಸ್ತುನ ಅವ್ರ ಸೆಂಟ್ರಲ್ಲಿ ಇಟ್ಕೊಂಡ್ರೆ ಎಫೆಕ್ಟ್ ಏನಾಗುತ್ತೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಬೈಲಿ ಪ್ರಜ್ವಲ್, ಅದರ ಎಫೆಕ್ಟ್ ಏನಿದೆ ಅಂದ್ಬಿಟ್ಟು ಪ್ರಜ್ವಲ್ ಕೂಡ ಅನುಭವಿಸ್ಬಿಟ್ಟಿದ್ದಾನೆ ಇವತ್ತು. ಆ್ಯಂಡ್ ಮೇಯ್ನ್ ಥಿಂಗ್, ಮಲ್ಲೇಶು ಅನ್ಕಾನ್ಷಿಯಸ್ ಆಗ್ಬಿಟ್ಟಿದ್ದಾನೆ. ಏನಕ್ಕೆ ಅನ್ಕಾನ್ಷಿಯಸ್ ಆಗಿದ್ದಾನಂದರೆ ಗೈಸ್, ಅವರು ಫಸ್ಟ್ ನಮಗೆ ಅದು ಮಂತ್ರಿಸಿ ಕೊಡಬೇಕಾದ್ರೆ ಆವಾಗಲೇ ಹೇಳಿದರು ಈ ಥರ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಯಾವಾಗ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಡ್ತಾರೋ ಆವಾಗ ಅವ್ರನ್ನ ರಂಗೋಲಿ ಯಾವುದಾದ್ರೂ ಉಪ್ಪು ಹಾಕಿರ್ತಾರೋ ಅದರಿಂದ ತೊಗೊಂಬಂದ್ಬಿಡಿ ಅಂತ. ಅದು ತೊಗೊಂಬಂದ್ಮೇಲೆ ಕೂಡ ಮಲ್ಲೇಶು ನಿಂತಿರೋನು ಇದ್ದಕ್ಕಿದ್ದಂಗೆ ಬಿದ್ದು ತಲೆಗೆಲ್ಲ ಏಟ್ ಮಾಡಿಕೊಂಡು ಇದೆಲ್ಲ ಊತ ಬಂದುಬಿಟ್ಟಿದೆ ಅವನಿಗೆ. ಸೊ ಅದಕ್ಕೆ ನಾವು ಕರ್ಕೊಂಬಂದು ಮಲಗಿಸಿದ್ದೀವಿ. ಮನೆಗೆ ಕರ್ಕೊಂಡು ಹೋಗ್ತೀನಿ, ಮಲಗಿಸ್ತೀನಿ. ಅದಾದಮೇಲೆ ಬೆಳಗ್ಗೆ ದರ್ಗಾ ಕರ್ಕೊಂಡು ಹೋಗ್ತೀವಿ. ಸೊ ಗಾಯ್ಸ್, ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರ ಅಂದ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್, ಇವಾಗ ನೋಡಬೇಕು ಮಲ್ಲೇಶ್ಗೆ ಏನಾಗುತ್ತೆ ಏನು ಅಂತ. ಫಸ್ಟು ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬೆಳಗ್ಗೆ ದರ್ಗಾಗೆ ಕರ್ಕೊಂಡು ಹೋದರೆ ಗೊತ್ತಾಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಅವ್ನಿಗೆ ಏನಾದರೂ ಎಚ್ಚರಿಕೆ ಆದರೆ ದರ್ಗಾಗೆ ಏನು ಕರ್ಕೊಂಡು ಹೋಗಬೇಕಾಗಿಲ್ಲ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ನಾಳೆ ಬೆಳಗ್ಗೆನೇ ಗೊತ್ತಾಗೋದು. ಆ್ಯಂಡ್ ನಮ್ಮ ಪ್ರಜ್ವಲ್ಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನನಗೆ ಅನುಭವ, ಅಂದರೆ ನನ್ನ ಅನಿಸಿಕೆ. ಏನಾಗಿದೆ ಪ್ರಜ್ವಲ್? ಸೊ ಹೇಳು ಮಗ, ನಿಂಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ? ನಾನು ಹೊರಗೆ ಹೋದ್ಮೇಲೆ ಅಂತೂ ತುಂಬಾ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಜಿನ್ ಎಕ್ಸ್ಪೀರಿಯೆನ್ಸ್. ಅದು ಹತ್ರದಿಂದನೇ ನಾನು ನೋಡಿದ್ದು. ಅದು ಮಂತ್ರ ಹೇಳಿದ ತಕ್ಷಣ ಹತ್ರ ಬರ್ತಿತ್ತು. ಮತ್ತು ಇವರು ಒಂಥರ ಹೊರಗಡೆನೂ ಸೌಂಡ್ ಕೇಳಿಸ್ತಿದೆ, ಆ ರೂಮಲ್ಲಿ ಒಂದು ಸೌಂಡ್ ಕೇಳಿಸ್ತಿದೆ. ಮತ್ತು ಇವರು ಪಾಪ ವೈಬ್ರೇಟ್ ಆಗ್ತಿದ್ದಾರೆ. ಮತ್ತು ಇದ್ದಕ್ಕಿದ್ದಂಗೆ ಬಿದ್ರಲ್ಲ. ನನಗೆ ಶಾಕ್ ಆಯಿತು. ಯಾವಾಗಲೂ ಈ ಥರ ಆಗೇ ಇಲ್ಲ ಮಲ್ಲೇಶ್ ಬ್ರೋ. ಯಾಕಂದರೆ ಇಷ್ಟು ವೀಡಿಯೋದಲ್ಲಿ ಅಂತೂ ಈ ಥರ ಆಗೇ ಇಲ್ಲ. ನನಗೂ ಒಂಥರ, ಯಾಕಂದರೆ ಅವರೇ ನನಗೆ ಧೈರ್ಯ ತುಂಬಿಕೊಂಡು ಈ ಲೊಕೇಶನ್ಗೆಲ್ಲ ಕರ್ಕೊಂಬರೋದು. ಈ ಸಡನ್ನಾಗಿ ಇವರೇ ಇಷ್ಟೊಂದು ವೀಕ್ ಆಗಿಬಿಟ್ರೆ ಹೆಂಗೆ ಅಂತ ನನಗೆ ತುಂಬಾ ಭಯ ಆಯಿತು. ಸೊ ಅವ್ನ ತಲೆ ಕೂಡ ಏಟಾಗಿದೆ ಗೈಸ್. ಅವ್ನ ತಲೆ ಹೆಂಗಾಗಿದೆ ಅಂದರೆ ಕೆಳಗಡೆ ಬಿದ್ದ ತಕ್ಷಣ ಫ್ಲೋರ್ಗೆ ಹೊಡ್ತು ಅಂದ ತಕ್ಷಣ ನನಗೆ ಬ್ರೈನಲ್ಲಿ ಒಳಗಡೆ ಶೇಕ್ ಆದಂಗೆ ಆಗ್ಬಿಡ್ತು. ಸೊ ಮೇ ಬಿ ಅದಕ್ಕೆ ಅನ್ಕಾನ್ಷಿಯಸ್ ಆಗಿದ್ದಾನ, ಇಲ್ಲಾಂತಂದರೆ ಆ ಮಂತ್ರ ಹೇಳೋದ್ರಿಂದ ಅದು ಕೊಟ್ಟಿರೋದ್ರಿಂದ ಅನ್ಕಾನ್ಷಿಯಸ್ ಆಗಿದ್ದಾನ ಅಂತ ಗೊತ್ತಿಲ್ಲ. ಸೊ ನಮ್ಮ ಜೊತೆ ಯಶವಂತ್ ಕೂಡ ಇದ್ದಾರೆ. ಸೊ ಯಶವಂತ್ ಹಂಗೆ ಹೇಳು ಯಶವಂತ್, ನಿನ್ಗೆ ಹೆಂಗೆ ಆಯ್ತು ಎಕ್ಸ್ಪೀರಿಯೆನ್ಸು? ಬ್ರೋ, ಅವರು ನಾವು ಬಂದ್ವಲ್ಲ, ಬಂದಿದ ತಕ್ಷಣ ಅವರು ಫುಲ್ಲು ಮೈಯೆಲ್ಲ ಶೇಕ್ ಆಗ್ತಾ ಇತ್ತಲ್ಲ. ಫಸ್ಟ್ ಟೈಮ್ ಬ್ರೋ, ಏನೋ ಆತ್ಮ ಬಂದು ಸೇರ್ಕೊಂಡ್ಬಿಟ್ಟಿದ್ದೆ ಅನಿಸುತ್ತೆ ನನಗೆ ಗೊತ್ತಂಗೆ. ಅವ್ರಿಗೇನು ಪ್ರಜ್ಞೆನೇ ಇಲ್ಲ ಬ್ರೋ. ಅವರು ಎದ್ದೇಳಿ ಇವಾಗೂ ಅವ್ರು ಎದ್ದೇಳಕ್ಕೆ ಆಗ್ತಾ ಇಲ್ಲ ಪಾಪ. ತುಂಬ ವೀಕ್ ಆಗೋಗಿದ್ದಾರೆ ಅನಿಸುತ್ತೆ. ನೀವು ಹೇಳ್ಕೊಂಬಂದಿದ್ದೆ ಒಳ್ಳೇದು ಅನಿಸುತ್ತೆ ಬ್ರೋ. ಅಲ್ಲಿಂದ ಬಂದು ನಾವು ಪಾರಾಗ್ಬಿಟ್ಟಿದ್ದೀವಿ. ಅಲ್ಲಿಂದ ಬಂದುಬಿಟ್ಟು ಪಾಪ ಬಿದ್ದಿರೋದು ಎಷ್ಟು ಅವ್ರಿಗೆ ಪ್ರಜ್ಞೆನೇ ಇಲ್ಲ ಬ್ರೋ. ನೀವು ಬಿಟ್ಬಿಟ್ಟಿದ್ದೀರಾ ನಿಜವಾಗ್ಲೂ. ಸೊ ಗಾಯ್ಸ್, ನಂದು ತಪ್ಪಿದೆ. ಏನಕ್ಕಂದರೆ
ಅಲ್ಲಿ ನನಗೆ ದರ್ಗಾಲ್ಲಿ ಹೇಳಿದರು ಆ ಟೆನಿಕಾಸ್ಟ್ ರಂಗೋಲಿಯಿಂದ ಹೊರಗಡೆ ಬಂದ ಮೇಲೆ ಬಿಟ್ಟು ಹೋಗಬಾರ್ದು ಅಂತ. ನಾನು ಯಾವ ಜ್ಞಾನದಲ್ಲಿ ಬಿಟ್ಟು ಪಕ್ಕಕ್ಕೆ ಬಂದೋ ಹಂಗೆ ಬಿದ್ದಿದ್ದಾನೆ ಗಾಯ್ಸ್. ಬಿದ್ದಿರೋದು ನನಗೆ ಇನ್ನೂ ಕಣ್ಣಲ್ಲಿ ಹಂಗೆ ಇದೆ, ತಲೆ ಏಟಾಗಿದೆ. ಮೇ ಬಿ ಅದಕ್ಕೆ ಏನಾದರೂ ಜ್ಞಾನ ತಪ್ಪಿದೆಯಾ, ಇಲ್ಲಾಂತಂದರೆ ಮೇ ಬಿ ದರ್ಗಾಲ್ ಕೊಟ್ಟಿರೋದಂಥ ವಸ್ತು ತೊಗೊಂಬಂದು ಹತ್ರ ಇಟ್ಕೊಂಡಿರೋದಕ್ಕೆ ಅದರಿಂದ ಏನಾದ್ರು ಜ್ಞಾನ ತಪ್ಪಿದೆ ಅಂತ ನೋಡಬೇಕು. ಒಂದು ವೇಳೆ ಮನೆಗೆ ಹೋಗೋದ್ರೊಳಗಡೆ ಏನಾದರೂ ಇದ್ದರೆ ನಾನು ಖುಷಿ, ನೋಡೋರು ಖುಷಿ, ನಮ್ಮ ಟೀಮ್ಗೂ ಖುಷಿ. ಸೊ ಇದು ಗಾಯ್ಸ್, ಬಾಯ್ ಬಾಯ್, ಎಲ್ಲರೂ ಚೆನ್ನಾಗಿರಿ, ಜೈ ಶ್ರೀರಾಮ್.